ಹಿಂದಿನ ತರಗತಿಯಲ್ಲಿ ನಾವು ಓಕೆ ಹಿಂದಿನ ತರಗತಿಯಲ್ಲಿ ನಾವೇನ್ ನೋಡಿದ್ವಿ, ಏನ್ ಕಲ್ತಿದ್ವಿ ಅಂದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನೋ ಪಾಠವನ್ನ ಕಲ್ತಿದ್ವಿ. ಹೌದಾ? ಇದರಲ್ಲಿ ನಾವು ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಪ್ರತಿವರ್ತನ ಕ್ರಿಯೆ, ಹೌದಾ, ರಿಫ್ಲೆಕ್ಸ್ ಆಕ್ಷನ್, ಅದೇ ರೀತಿಯಾಗಿ ನಮ್ಮ ಮೆದುಳಿನ ಬಗ್ಗೆ, ಮೆದುಳಿನ ರಚನೆ, ಸ್ಟ್ರಕ್ಚರ್ ಆಫ್ ಬ್ರೈನ್ ಅಂತ ಏನ್ ಕರಿತೇವೆ, ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಹೌದಾ? ದೆನ್ ವಿ ಆಲ್ಸೋ ಲರ್ನ್ಡ್ ಅಬೌಟ್ ಯಾವ ಯಾವ ಪಾರ್ಟ್ ಅಂದ್ರೆ ಯಾವ ಯಾವ ಭಾಗಗಳು ಬ್ರೈನ್ದು ಯಾವ ಯಾವ ಕೆಲಸಗಳನ್ನ ಮಾಡ್ತವೆ ಅನ್ನೋದನ್ನು ಕೂಡ ಕಲ್ತಿದ್ವಿ. ಹೌದಾ? ನಂತರ ನರಕೋಶಗಳು, ವಾಟ್ ವಿ ಕಾಲ್ ಆಸ್ ನ್ಯೂರಾನ್ಸ್ಗಳು ಅಂತ ಏನ್ ಕರಿತೇವೆ, ನಮ್ಮ ಬ್ರೈನಿನಲ್ಲಿರುವ ಜೀವಕೋಶಗಳಿಗೆ ನರಕೋಶಗಳು ಅಥವಾ ನ್ಯೂರಾನ್ಸ್. ನ್ಯೂರಾನ್ಸ್ ನ ಡೈಗ್ರಾಮ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಅದಾದ್ಮೇಲೆ ಅವುಗಳ ಭಾಗ, ಹೌದಾ, ಅವುಗಳ ಅಂದ್ರೆ ಅದು ಯಾವ ರೀತಿ ರಾಸಾಯನಿಕ ಕ್ರಿಯೆ, ಅದೇ ರೀತಿ ನಮ್ಮ ಈ ವಿದ್ಯುತ್ ಆವೇಗಗಳ ಮೂಲಕ ಸಿಗ್ನಲ್ಸ್ ಪಾಸ್ ಆಗತ್ತೆ, ಅದನ್ನೆಲ್ಲವೂ ಕೂಡ ನಾವು ನೋಡಿದ್ವಿ. ಇವತ್ತು ಸಸ್ಯಗಳಲ್ಲಿ ನಿಯಂತ್ರಣ ಯಾವ ರೀತಿ ಆಗತ್ತೆ, ಸಸ್ಯಗಳಲ್ಲಿ. ಓಕೆನಾ? ಸಸ್ಯಗಳಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ನಮಗೆ ಮಿದುಳಿದೆ, ಸಸ್ಯದಲ್ಲಿ ಮಿದುಳು ಇರೋದಿಲ್ಲ, ರೈಟ್? ಅದೇ ರೀತಿ ನರಗಳಿರೋದಿಲ್ಲ. ಮತ್ತೆ ಯಾವ ರೀತಿಯಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ನಡೆಯುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನನಗೆ ಹೇಳಿ, ಈ ಒಂದು ನರವ್ಯೂಹ ಅಂತ ಕರಿತೀವಿ ನಾವು, ಹೌದಾ? ಅದಕ್ಕೆ ಪರಧಿ, ಲೆಟ್ ಮೀ ಜಸ್ಟ್ ಶೋ ಯು. Sorry. ಪರಧಿ ನರವ್ಯೂಹ ಅಂತ ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ನಾವು ನೋಡಿದ್ವಿ. ಈ ಪರಧಿ ನರವ್ಯೂಹದ ಭಾಗಗಳನ್ನ ಹೇಳ್ತೀರಾ? ಯಾವ ಯಾವ ಭಾಗಗಳು ಈ ಪರಧಿ ನರವ್ಯೂಹವನ್ನ ಒಳಗೊಂಡಿದ್ದಾವೆ? ಅಂದ್ರೆ ಪರಧಿ ನರವ್ಯೂಹ ಯಾವ ಯಾವ ಭಾಗಗಳಿಂದ ಮಾಡಿದೆ ಅನ್ನೋದನ್ನ ಹೇಳಿ. ಎಸ್, ಎನಿವನ್? Yeah, tell me. ಪರಧಿ ನರವ್ಯೂಹ ಯಾವ ಭಾಗಗಳನ್ನ ಒಳಗೊಂಡಿದೆ? ಯಾರು ಹೇಳ್ತೀರಾ? ಎಸ್, ಆನ್ಸರ್ ಅನ್ನ ಕಮೆಂಟ್ ಮಾಡಿ, ನಿಮ್ಮ ರಿಪ್ಲೈಸ್ ಅನ್ನ ಅಲ್ಲ. ಹೇಳಿ, ಪರಧಿ ನರವ್ಯೂಹದ ಭಾಗಗಳು ಯಾವುದು? ಗೊತ್ತೇ ಇಲ್ಲ, ಯಾಕಂದ್ರೆ ಯು ಆಲ್ ಗಾಟ್ ಬಿಸಿ ಇನ್ ದ ಕನ್ವರ್ಸೇಷನ್, ಚಾಟ್ಸ್ ನಡೀತಾ ಇದೆ ಇಲ್ಲಿ, ಅಲ್ವಾ? ಇಲ್ಲಿ ಪರಧಿ ನರವ್ಯೂಹದ ಭಾಗಗಳು ಅಂದ್ರೆ ಮೆದುಳು ಬರುತ್ತೆ, ದೆನ್ ದಟ್ ಈಸ್ ಅವರ್ ಬ್ರೈನ್. ಅದೇ ರೀತಿ ಸ್ಪೈನಲ್ ಕಾರ್ಡ್ ಅಂತ ಬರುತ್ತೆ, ಹೌದಾ? ಭೂಮಿಕಾ, ಮುಮ್ಮೆದುಳು ಅನ್ನೋದು ಮೆದುಳಿನ ಭಾಗ ಆಗತ್ತಮ್ಮ, ಓಕೆನಾ? ಸ್ಪೈನಲ್ ಕಾರ್ಡ್, ಮಿದುಳು ಬಳ್ಳಿ ಅಂತ ಕರಿತೇವೆ, ಹೌದಾ? ಇವು ನಮ್ಮ ಪರಧಿ ನರವ್ಯೂಹದ ಭಾಗಗಳು ಅಂತ ಹೇಳ್ಬಹುದು. ಇನ್ನು ನಾವು ಮೆದುಳಿನ ಭಾಗಗಳಿಗೆ ಬಂದಾಗ, ಮುಮ್ಮೆದುಳು ಫೋರ್ ಬ್ರೈನ್, ಹಿಮ್ಮೆದುಳು ಹೈಂಡ್ ಬ್ರೈನ್, ಮತ್ತೆ ಮಧ್ಯದ ಮೆದುಳು ಅಂದ್ರೆ
ಮಿಡ್ ಬ್ರೇನ್ ಅಂತ ಕರಿತೇವೆ. ಸೊ ಅದನ್ನ ನಾವು ಹಿಂದಿನ ತರಗತಿಯಲ್ಲಿ ಕಲಿತ್ವಿ. ಹೌದಾ? ಇವತ್ತು ಸಸ್ಯಗಳಲ್ಲಿ ಯಾವ ರೀತಿ ಸಹಭಾಗಿತ್ವ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಹೌದಾ? ಸೊ ಸಸ್ಯಗಳಲ್ಲೂ ಕೂಡ ಬೆಳವಣಿಗೆ ಇರತ್ತೆ, ಅವುಗಳಲ್ಲೂ ಕ್ರಿಯೆಗಳು ನಡೀತಾ ಇರತ್ತೆ. ಸೊ ಅವುಗಳಲ್ಲಿ ಯಾವ ರೀತಿ ಸಹಭಾಗಿತ್ವ ನಡೆಯತ್ತೆ? ಸೊ ಇಲ್ಲಿ ನಾವು ನೋಡಿದಾಗ ಮಕ್ಕಳೇ, ಸೊ ಇಲ್ಲಿ ಸಸ್ಯಗಳು ಎರಡು ವಿಭಿನ್ನ ರೀತಿಯ ಚಲನೆಗಳನ್ನ ತೋರಿಸ್ತವೆ. ಯಾವುವು ಈ ಸಸ್ಯಗಳು? ಒಂದು ರೀತಿಯ ಚಲನೆ ಏನು ಅಂದ್ರೆ ಬೆಳವಣಿಗೆಯನ್ನು ಆಧರಿಸಿದ ಚಲನೆ. ಇಂಗ್ಲಿಷ್ ಅಲ್ಲಿ ಗ್ರೋತ್ ಓರಿಯೆಂಟೆಡ್ ಡೆವಲಪ್ಮೆಂಟ್, ಡೆವಲಪ್ಮೆಂಟ್ ಟುವರ್ಡ್ಸ್ ಗ್ರೋತ್ ಅಂತ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಮಕ್ಕಳೇ, ಫಾರ್ ಎಕ್ಸಾಂಪಲ್, ದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀವು ನೋಡಿರ್ತೀರಾ, ಕೆಲವೊಂದಿಷ್ಟು ಗಿಡಗಳು ಒಂದೇ ದಿಕ್ಕಿನಲ್ಲಿ ಬಾಗಿರ್ತವೆ. ಸೊ ಆ ದಿಕ್ಕನ್ನ ನೀವು ಪರಿಗಣಿಸಿದಾಗ ಅವು ಯಾವ ಕಡೆ ಬಾಗಿರ್ತವೆ? ಯಾವ ಕಡೆಯಿಂದ ಬೆಳಕು ಬರ್ತಿರತ್ತೋ ಆ ಕಡೆಗೆ ಬಾಗಿರ್ತವೆ. ಹೌದಾ? ಸೊ ಈಗ ಬೆಳವಣಿಗೆ ಚಲನೆ ಯಾವ ರೀತಿ ಇದೆ, ಬೆಳವಣಿಗೆ ಯಾವ ರೀತಿ ಇದೆ, ಯಾವ ರೀತಿ ಆ ಸನ್ಲೈಟ್ ಅಥವಾ ಸೂರ್ಯನ ಬೆಳಕು ಬರುತ್ತೋ ಆ ಕಡೆ ಇದೆ. ಸೊ ಬೆಳವಣಿಗೆಯನ್ನು ಆಧರಿಸಿದ ಚಲನೆ ಒಂದ್ ರೀತಿ ಆದ್ರೆ ಸ್ವತಂತ್ರ ಚಲನೆ ಅಂತ, ಸ್ವತಂತ್ರ ಚಲನೆ ಅಂತ ಆಗತ್ತೆ. ನೋಡೋಣ ಏನೇನು ಅಂತ. ಮೊದಲಿಗೆ ಬೆಳವಣಿಗೆಯನ್ನು ಆಧರಿಸಿದ ಚಲನೆ ಅಂತ ಬಂದಾಗ ಇಲ್ಲಿ ನೋಡಿ, ನೀವು ಓದ್ಬೋದು, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನ ಕಡೆ ಚಲನೆ ಕಂಡು ಬರುತ್ತದೆ. ಬೆಳಕು ಯಾವ ಕಡೆ ಇರತ್ತೆ ಆ ಕಡೆ, ನೀರು ಯಾವ ಕಡೆ ಜಾಸ್ತಿ ಇರತ್ತೆ, ಬೇರುಗಳು ಆ ಕಡೆ ಏನಾಗ್ತವೆ, ಗ್ರೋ ಆಗ್ತವೆ, ಬೆಳವಣಿಗೆಯನ್ನ ಹೊಂದ್ತವೆ. ಹೌದಾ? ಸೊ ಇಲ್ಲಿ ನೋಡಿ, ಒಂದು ಬೀಜವು ಮೊಳೆತಾಗ, ಅಂದ್ರೆ ಒಂದು ಬೀಜ ಇರತ್ತೆ, ಅದಕ್ಕೆ ನೀವು ನೀರ್ ಹಾಕ್ತೀರಾ, ಅದನ್ನ ಸೋ ಮಾಡ್ತೀರಾ, ಅಂದ್ರೆ ಅದನ್ನ ಮಣ್ಣಿನಲ್ಲಿ ಹಾಕಿ ಅದನ್ನ ಬಿತ್ತಿದಾಗ ಮೊಳಕೆ ಒಡೆಯತ್ತೆ. ಹೌದಾ? ಮೊಳಕೆ ಒಡೆದಾಗ ಏನಾಗತ್ತೆ, ಬೇರು ಏನಿರತ್ತೆ, ಬೇರಿನ ಭಾಗ ಅದು ಮಣ್ಣಿನ ಕಡೆ ಚಲಿಸತ್ತೆ. ಯಾಕೆ ಬೇರು ಮೇಲೆ ಅಂದ್ರೆ ಮಣ್ಣಿನ ವಿರುದ್ಧವಾಗಿ ಮೇಲ್ಗಡೆ ಯಾಕೆ ಚಲಿಸೋದಿಲ್ಲ? ಮಣ್ಣಿನ ಕಡೆಗೆ, ಮಣ್ಣಿನ ಒಳಗೆ ಯಾಕೆ ಚಲಿಸತ್ತೆ? ಅದೇ ರೀತಿ ಕಾಂಡವು ಮೇಲಕ್ಕೆ ಬರುತ್ತೆ, ಕಾಂಡ ಯಾಕೆ ಒಳಗಡೆ ಹೋಗೋದಿಲ್ಲ? ಕಾಂಡ ಮೇಲೆ ಯಾಕೆ ಬರುತ್ತೆ? ಸೊ ಇದೆಲ್ಲವೂ ಕೂಡ ನಾವು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೋಡೋಣ, ಸಹಭಾಗಿತ್ವ ಕಾನ್ಸೆಪ್ಟ್ ಅಲ್ಲಿ. ಇಲ್ಲಿ ನೋಡಿ, ಬಟಾಣಿ ಸಸ್ಯಗಳು, ಬಟಾಣಿ ಅಂತ ಕರಿತೀವಿ ಅಲ್ವಾ, ಈ ವಿಂಟರ್ ಸೀಸನ್ ನಮ್ಮ ಚಳಿಗಾಲದಲ್ಲಿ ಜಾಸ್ತಿ ಬರುತ್ತೆ ಬಟಾಣಿ. ಹೌದಾ? ಸೊ ಬಟಾಣಿ ಸಸ್ಯಗಳಂತಹ ಕೆಲವು ಸಸ್ಯಗಳು ಬಳ್ಳಿಯ ಕುಡಿಗಳ ಸಹಾಯದಿಂದ, ಇಲ್ಲಿ ನೋಡಿ, ಇಲ್ಲೇನ್ ಕಾಣಿಸ್ತಾ ಇದೆ ಅಲ್ವಾ, ಇದು ಥಿನ್ ಲೈಕ್ ಸ್ಟ್ರಕ್ಚರ್, ತುಂಬಾ ತೆಳುವಾಗಿ ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವುಗಳಿಗೆ ಬಳ್ಳಿಯ ಕುಡಿಗಳು ಅಂತ ಕರಿತೇವೆ. ಬಳ್ಳಿ ಅಲ್ಲ, ಬಳ್ಳಿಯ ಕುಡಿಗಳು. ಸೊ ಇವುಗಳ ಸಹಾಯದಿಂದ ಅವೇನ್ ಮಾಡ್ತವೆ, ಬೇರೆ ಸಸ್ಯಗಳಿಗೆ ಸುತ್ಕೋತವೆ. ಹೌದಾ? ಸೊ ದಟ್ ಏನಾಗತ್ತೆ, ಬ್ಯಾಲೆನ್ಸ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಇವು ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತವೆ. ಇವು ಪ್ರಾಣಿಗಳಂತೆ ಸಡನ್ ಆಗಿ, ತ್ವರಿತವಾಗಿ ಅದೇ ಟೈಮ್ ಅಲ್ಲಿ ಏನ್ ಮಾಡೋದಿಲ್ಲ, ಪ್ರತಿಕ್ರಿಯಿಸೋದಿಲ್ಲ. ಇವು ಪ್ರಚೋದನೆಗಳಿಗೆ, ಅಂದ್ರೆ ಯಾವ್ದಾದ್ರೂ ಪ್ರಚೋದನೆ ಇರಬಹುದು, ಬೆಳಕಿರಬಹುದು, ನೀರಿರಬಹುದು, ಯಾವ್ದಾದ್ರೂ ಒಂದು ರಾಸಾಯನಿಕ ಇರಬಹುದು. ಸೊ ಈ ಸಸ್ಯಗಳು ಪ್ರಚೋದನೆಗೆ ಏನಾಗ್ತವೆ, ತುಂಬಾ ನಿಧಾನವಾಗಿ ಪ್ರತಿಕ್ರಿಯಿಸ್ತವೆ. ಓಕೆ, ನೆಕ್ಸ್ಟ್ ದ್ಯುತಿ ಅನುವರ್ತನೆ. ಮೊದಲಿಗೆ ಬರೋದು ದ್ಯುತಿ ಅನುವರ್ತನೆ ಅಂತ. ದ್ಯುತಿ ಅನುವರ್ತನೆಗೆ ಇಂಗ್ಲಿಷ್ ಅಲ್ಲಿ ನಾವು ಫೋಟೋಟ್ರೋಪಿಕ್ ಮೂವ್ಮೆಂಟ್ ಅಂತ ಕರಿತೇವೆ. ಫೋಟೋಟ್ರೋಪಿಕ್ ಮೂವ್ಮೆಂಟ್. ಗುಡ್ ಈವ್ನಿಂಗ್ ಯಶ್ವಂತ್, ಗುಡ್ ಈವ್ನಿಂಗ್. ಸೊ ಫೋಟೋಟ್ರೋಪಿಕ್ ಮೂವ್ಮೆಂಟ್ ಅಂದ್ರೆ ಏನು? ದ್ಯುತಿ ಅಂತ ಅಂದ್ರೆ ಬೆಳಕು ಅಂತ. ಇಲ್ಲಿ ನೋಡಿ, ಬೆಳಕಿನಂತಹ ಪರಿಸರದ ಪ್ರಚೋದಕವು ಬೆಳಕಿನಂತಹ ಪರಿಸರದ ಪ್ರಚೋದಕವು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸಿದರೆ ಅದನ್ನು ದ್ಯುತಿ ಅನುವರ್ತನೆ ಎನ್ನುವರು. ಸೊ ಕೆಲವೊಂದಿಷ್ಟು ಸಸ್ಯಗಳನ್ನ ನೀವು ನೋಡಿರ್ತೀರಾ. ಎಕ್ಸಾಂಪಲ್, ದ ಬೆಸ್ಟ್ ಎಕ್ಸಾಂಪಲ್ ಸೂರ್ಯಕಾಂತಿ ಅಥವಾ ಸನ್ಫ್ಲವರ್. ಅದೇನ್ ಮಾಡತ್ತೆ,
ಯಾವ ಕಡೆ ಸೂರ್ಯನ ಬೆಳಕು ಬರುತ್ತೆ ಆ ಕಡೆ ವಾಲತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ, ದ್ಯುತಿ ಅನುವರ್ತನೆ. ಇದೇ ರೀತಿ ಅನೇಕ ಗಿಡಗಳು ಯಾವ ಕಡೆ ಬೆಳಕು ಬರುತ್ತೆ, ಈ ಬೀಚಲ್ಲೆಲ್ಲ ನೀವು ನೋಡಿರ್ತೀರ, ತೆಂಗಿನ ಮರಗಳು ಒಂದ್ ಕಡೆ ವಾಲಿರ್ತವೆ. ಯಾಕೆ? ಆ ಕಡೆ ಅದಕ್ಕೆ ಬೆಳಕು ಜಾಸ್ತಿ ಸಿಗ್ತಾ ಇರತ್ತೆ. ಸೊ ಆ ರೀತಿ ಬೆಳವಣಿಗೆ, ಬೆಳಕಿದ್ದ ಕಡೆಗೆ ಬೆಳವಣಿಗೆ ಆಗ್ತಾ ಇರತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೇವೆ, ದ್ಯುತಿ ಅನುವರ್ತನೆ ಅಥವಾ ಫೋಟೋಟ್ರೋಫಿಕ್ ಮೂವ್ಮೆಂಟ್ಸ್ ಅಂತ ಕರಿತೇವೆ. ಇನ್ನು ದ್ಯುತಿ ಅನುವರ್ತನೆಯಲ್ಲಿ ಎಳೆಯ ಕಾಂಡಗಳು ಬೆಳಕಿನ ಕಡೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ, ದ್ವಿತೀಯ ಅನುವರ್ತನೆಯಲ್ಲಿ ಏನಾಗತ್ತೆ, ಕಾಂಡಗಳು ಅಂದ್ರೆ ಈ ಸಸ್ಯಗಳ ಮೇಲ್ಗಡೆ ಇರೋ ಪಾರ್ಟ್ಸ್ ಏನಿವೆ ಅಲ್ಲ, ಕಾಂಡಗಳು ಏನ್ ಮಾಡ್ತವೆ, ಬೆಳಕಿನ ಕಡೆಗೆ ವಾಲ್ತವೆ. ಆದ್ರೆ ಬೇರುಗಳೇನಿವೆ, ಬೇರುಗಳಿಗೆ ಬೆಳಕಿನ ಅವಶ್ಯಕತೆ ಇಲ್ಲ. ಬೇರುಗಳಿಗೆ ಏನ್ ಅವಶ್ಯಕತೆ ಇದೆ? ನೀರು ಮತ್ತು ಖನಿಜಗಳ ಅವಶ್ಯಕತೆ ಇದೆ. ಸೊ ಬೇರುಗಳೇನ್ ಮಾಡ್ತವೆ, ಬೆಳಕಿನಿಂದ ದೂರವಾಗಿ ಬಾಗುತ್ತವೆ. ಇದು ಒಂದು ರೀತಿಯ ನಕಾರಾತ್ಮಕ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಸಕಾರಾತ್ಮಕವಾಗಿ ದ್ಯುತಿ ಅನುವರ್ತನೆಗೆ ಕಾಂಡಗಳು ಬೆಳಿತವೆ, ಬೇರುಗಳು ನಕಾರಾತ್ಮಕವಾಗಿ ಅಂದ್ರೆ ನೆಗೆಟಿವ್ ಆಗಿ ಬೆಳಕಿನಿಂದ ಹೊರಗಡೆ ಅಂದ್ರೆ ಬೆಳಕಿನಿಂದ ದೂರವಾಗಿ ಬೆಳಿತಾವೆ. ಹೌದಾ? ಸೊ ಈ ಒಂದು ಪರ್ಟಿಕ್ಯುಲರ್ ಟರ್ಮ್ಗೆ ನಾವು ದ್ಯುತಿ ಅನುವರ್ತನೆ ಅಥವಾ ಇಂಗ್ಲಿಷ್ ಅಲ್ಲಿ ಫೋಟೋಟ್ರೋಫಿಕ್ ಮೂವ್ಮೆಂಟ್ಸ್ ಅಂತ ಕರಿತೇವೆ ಮಕ್ಕಳೇ. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್ ನಾವು. ಎರಡನೇದ್ದು ಅಂದ್ರೆ ಗುರುತ್ವಾನುವರ್ತನೆ. ಗುರುತ್ವಾನುವರ್ತನೆ ಏನು? ಆ ಹೆಸರೇ ಹೇಳ್ದಂಗೆ ಅನುವರ್ತನೆ. ಗುರುತ್ವ ಅಂದ್ರೆ ಗುರುತ್ವಾಕರ್ಷಣ ಬಲ. ಹೌದಾ? ಅದೆಲ್ಲಿರತ್ತೆ? ಭೂಮಿ ಒಳಗಡೆಯಿಂದ ಸೆಳೆತಕ್ಕೆ, ಅಟ್ರಾಕ್ಟಿವ್ ಫೋರ್ಸ್ಗೆ ನಾವು ಗುರುತ್ವಾಕರ್ಷಣೆ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೇವೆ. ಇಲ್ಲಿ ಗುರುತ್ವದಂತಹ ಪರಿಸರದ ಪ್ರಚೋದಕವು, ಹಿಂದಿನ ಕಾನ್ಸೆಪ್ಟ್ ಅಲ್ಲಿ ಬೆಳಕು ಪ್ರಚೋದಕ ಆಗಿತ್ತು. ಈಗಿನ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಗುರುತ್ವಾಕರ್ಷಣೆ ಪ್ರಚೋದಕ ಆಗಿರುತ್ತೆ. ಗುರುತ್ವದಂತಹ ಪರಿಸರದ ಪ್ರಚೋದಕವು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸಿದರೆ ಅದನ್ನು ದ್ಯುತಿ ಅನುವರ್ತನೆ ಎನ್ನುವರು. ಸಸ್ಯದ ಬೇರುಗಳು ಯಾವಾಗಲೂ ಕೆಳಮುಖವಾಗಿ ಬೆಳೆಯುತ್ತವೆ, ಹಾಗೆ ಚಿಗುರುಗಳು ಸಾಮಾನ್ಯವಾಗಿ ಭೂಮಿಯಿಂದ ಹೊರಕ್ಕೆ ಮೇಲ್ಮುಖವಾಗಿ ಬೆಳೆಯುತ್ತವೆ. ಓಕೆ, ಸೊ ಇಲ್ಲಿ ಈ ಒಂದು ಇದು ಸೆಂಟೆನ್ಸ್ ಅನ್ನ ಬಿಡಿ. ಇಲ್ಲಿ ಗುರುತ್ವಾನುವರ್ತನೆ ಅಂದ್ರೆ, ಈಗ ಇದು ನಮ್ಮ ಕಾಂಡ ಅಂತ ಅಂದ್ರೆ ಇದು ನಮ್ಮ ಬೇರುಗಳು. ಹೌದಾ? ಸಸ್ಯಗಳ ಬೇರುಗಳು. ಸೊ ಸಸ್ಯಗಳ ಬೇರುಗಳು ಏನ್ ಮಾಡ್ತವೆ, ಗುರುತ್ವಾಕರ್ಷಣೆಯ ಕಡೆಗೆ, ಗುರುತ್ವಾಕರ್ಷಣೆ ಎಲ್ಲಿದೆ ಅಲ್ಲಿ ಅವುಗಳ ಬೆಳವಣಿಗೆ ಜಾಸ್ತಿ ಇರತ್ತೆ. ಆದ್ರೆ ಕಾಂಡ ಏನ್ ಮಾಡತ್ತೆ, ಗುರುತ್ವಾಕರ್ಷಣೆಯಿಂದ ದೂರವಾಗಿ, ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಬೆಳೆಯತ್ತೆ. ಸೊ ಅದಕ್ಕೆ ಈ ಒಂದು ಬೆಳವಣಿಗೆಗೆ ಗುರುತ್ವಾನುವರ್ತನೆ ಅಂತ ಕರಿತೇವೆ. ಗುರುತ್ವಾನುವರ್ತನೆ. ಓಕೆ, ನೆಕ್ಸ್ಟ್ ರಾಸಾಯನಿಕಾನುವರ್ತನೆ. ಏನಿದು ರಾಸಾಯನಿಕಾನುವರ್ತನೆ? ಸಪೋಸ್ ಈಗ ನಾವು ಎರಡು ಫ್ಲವರ್ಸ್ ಅಂದ್ರೆ ಹೂಗಳನ್ನ ಪರಿಗಣಿಸೋಣ. ಓಕೆನಾ? ಎರಡು ದಾಸವಾಳ ಹೂಗಳನ್ನ ಪರಿಗಣಿಸೋಣ. ಸೊ ಈ ದಾಸವಾಳ ಹೂವಿನಲ್ಲಿ ಈ ರೀತಿ ಸ್ಟ್ರಕ್ಚರ್ಸ್ ಗಳನ್ನ, ಸಂತಾನೋತ್ಪತ್ತಿ ಭಾಗಗಳನ್ನ ನೀವು ನೋಡಿರ್ತೀರಿ. ಇದಕ್ಕೆ ನಾವು ಸ್ಟಿಗ್ಮಾ ಅಂತ ಕರಿತೇವೆ. ಸೊ ಈ ಒಂದು ಪರಾಗಸ್ಪರ್ಶ ಅಂತ ಏನ್ ಕರಿತೇವೆ, ಸೊ ಆ ಪರಾಗಸ್ಪರ್ಶ ನಡೆಯುವಾಗ ಏನಾಗ್ತವೆ, ಈ ಪೋಲನ್ ಗ್ರೇನ್ಗಳು ಬಂದು ಈ ಸ್ಟಿಗ್ಮಾ ಮೇಲೆ ಬೀಳ್ಬೇಕು. ಸೊ ಬೇರೆ ಒಂದು ಇಲ್ಲಿ ದಾಸವಾಳದ ಹೂ ಇದ್ದಾಗ ಬೇರೆ ಒಂದು ಹನಿಬಿ ಅಥವಾ ಜೇನು ಹುಳ, ಯಾವ್ದಾದ್ರೂ ಒಂದು ಹುಳ ಅಥವಾ ಗಾಳಿಯಿಂದ ಈ ಪರಾಗಸ್ಪರ್ಶ ಈ ಒಂದು ದಾಸವಾಳದ ಹೂ ಮೇಲೆ ಬಿದ್ದಾಗ ಅಲ್ಲೇನಾಗತ್ತೆ, ಪರಾಗಸ್ಪರ್ಶ ಆಗತ್ತೆ. ಸೊ ಅವಾಗ ಇನ್ನು ಪೋಲನ್ ಗ್ರೇನ್ಸ್ ಅಂತ ಏನ್ ಹೇಳ್ತೇವೆ, ಸೊ ಅವು ಏನಾಗ್ತವೆ, ಈ ಒಂದು ಅಂಡಾಣುವಿನ ಕಡೆಗೆ ಟ್ಯೂಬ್ ಅನ್ನ ಫಾರ್ಮ್ ಮಾಡ್ತವೆ. ಯಾವ ರೀತಿ ಮಾಡ್ತಾವೆ? ಇದೇ ಕಡೆಗೆ ಅಂದ್ರೆ ಇದೇ ದಿಕ್ಕಿನಲ್ಲಿ ಯಾವ ರೀತಿ ಮಾಡ್ತಾವೆ ಅಂದ್ರೆ, ಈ ಅಂಡಾಣು ಏನಿರತ್ತಲ್ವಾ, ಇದು ಕೆಲವೊಂದಿಷ್ಟು ರಾಸಾಯನಿಕಗಳನ್ನ ಸಿಕ್ರೀಟ್ ಮಾಡತ್ತೆ, ಫಾರ್ಮ್ ಮಾಡತ್ತೆ. ಸೊ ಆ ರಾಸಾಯನಿಕಗಳ ಮೂಲಕ ಅದೇನಾಗತ್ತೆ, ಈ ಒಂದು ಪೋಲನ್ ಗ್ರೇನು ತನ್ನ ಟ್ಯೂಬ್ ಅನ್ನ ಈ ಅಂಡಾಣು ಒಳಗೆನೆ ಹೋಗೋ ಹಾಗೆ ಅದೇ ದಿಕ್ಕಿನಲ್ಲೇ ಏನ್ ಮಾಡತ್ತೆ, ಬೆಳೆಯತ್ತೆ. ಸೊ ಇದಕ್ಕೆ ನಾವು ರಾಸಾಯನಿಕ ಅನುವರ್ತನೆ ಅಂತ ಕರಿತೇವೆ. ನೆಕ್ಸ್ಟ್ ಜಲಾನುವರ್ತನೆ. ಸೊ ಇದಕ್ಕೆ ಹಿಂದದ್ದು ಕೀಮೋಟ್ರೋಪಿಕ್ ಮೂವ್ಮೆಂಟ್ ಇಂಗ್ಲಿಷ್ ಅಲ್ಲಿ. ಇದು ಹೈಡ್ರೋಟ್ರೋಪಿಕ್ ಮೂವ್ಮೆಂಟ್. ಹೈಡ್ರೋಟ್ರೋಪಿಕ್ ಮೂವ್ಮೆಂಟ್. ಹೈಡ್ರೋ ಅಂದ್ರೆ ಏನು? ಇಲ್ಲಿ ನೀರು.
ವಾಟರ್ಗೆ ಹೈಡ್ರೋ ಅಂತ ಕರಿತೇವೆ ಅಲ್ವಾ. ಸೊ ಇಲ್ಲಿ ನೀವು ಬೇರುಗಳನ್ನ ಗಮನಿಸಿದಾಗ ಬೇರುಗಳೇನಾಗ್ತವೆ, ನೀರು ಎಲ್ಲಿದೆನೋ ಆ ಕಡೆ ಜಾಸ್ತಿ ಬೆಳಿತಾವೆ. ಹೌದಾ. ಸೊ ಇದು ಜಲಾನುವರ್ತನೆಗೆ ಜಲಾನುವರ್ತನೆಗೆ ಏನಾಗತ್ತೆ, ಇದು ಒಂದು ಉದಾಹರಣೆ ಆಗತ್ತೆ. ಇಲ್ಲಿ ನೋಡಿ, ಸಸ್ಯದ ಬೇರುಗಳು ನೀರಿನ ಕಡೆ ಅಥವಾ ಅತಿ ಹೆಚ್ಚಿನ ತೇವಾಂಶದ ಕಡೆಗೆ ಬೆಳೆಯುವುದು, ಇದಕ್ಕೆ ನಾವು ಜಲಾನುವರ್ತನೆ ಅಂತ ಕರಿತೇವೆ. ನೆಕ್ಸ್ಟ್, ಸ್ವತಂತ್ರ ಚಲನೆ. ಈಗ ನೀವು ದ್ಯುತಿ ಅನುವರ್ತನೆ ನೋಡಿದ್ರಿ, ರಾಸಾಯನಿಕ ಅನುವರ್ತನೆ, ಗುರುತ್ವ ಅನುವರ್ತನೆ, ಜಲಾನುವರ್ತನೆ ಅಲ್ವಾ. ಸೊ ಇವೆಲ್ಲವೂ ಕೂಡ ಬೆಳವಣಿಗೆಗೆ ಸಂಬಂಧವಿರುವಂತಹ ಅನುವರ್ತನೆಗಳಾಗಿದ್ವು. ಬೇರುಗಳ ಬೆಳವಣಿಗೆ, ಕಾಂಡಗಳ ಬೆಳವಣಿಗೆ. ಹೌದಾ. ಇನ್ನೊಂದು ಎರಡನೇದ್ದೇನ್ ಬರುತ್ತೆ ಅಂದ್ರೆ ಸ್ವತಂತ್ರ ಚಲನೆ. ಅಂದ್ರೆ ಈ ಒಂದು ಚಲನೆಗೆ ಮತ್ತೆ ಬೆಳವಣಿಗೆಗೆ, ಸಸ್ಯದ ಯಾವುದೇ ಭಾಗದ ಬೆಳವಣಿಗೆಗೆ ಮತ್ತು ಈ ಒಂದು ಚಲನೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ಸೊ ಇದಕ್ಕೆ ಸ್ವತಂತ್ರ ಚಲನೆ ಅಂತ ಕರೀತಾರೆ. ಸೊ ಈ ಸ್ವತಂತ್ರ ಚಲನೆಗೆ ಉದಾಹರಣೆ ಅಂತ ಬಂದಾಗ ನಾಚಿಕೆ ಮುಳ್ಳಿನ ಗಿಡ, ಇದಕ್ಕೆ ಮುಟ್ಟಿದರೆ ಮುನಿ ಅಂತಾನು ಹೇಳ್ತೀವಿ. ಇದನ್ನ ನೀವು ನೋಡಿರ್ತೀರ ನಿಮ್ಮ ಗ್ರೌಂಡ್ ಅಲ್ಲಿ, ಶಾಲೆ ಕಡೆ, ಮನೆ ಹತ್ರ ಎಲ್ಲ ಕಡೆ ಬೆಳೆದಿರತ್ತೆ, ಮುಳ್ಳಿರತ್ತೆ ಇದಕ್ಕೆ. ಸೊ ಇದನ್ನ ನೀವು ಹಿಡಿದಾಗ, ಒಂದ್ ಎಲೆಯನ್ನ ಹಿಡಿದಾಗ ಪೂರ್ತಿ ಈ ಎಲೆ ಇರತ್ತಲ್ಲ, ಇದು ಚಿಕ್ಕ ಎಲೆ, ಈ ಪೂರ್ತಿ ಎಲೆಗಳೆಲ್ಲ ಮುದುಡ್ಕೊಂಡು ಬಿಡ್ತವೆ, ಬಾಗಿ ಬಿಡ್ತವೆ. ಸೊ ಯಾಕೆ ಈ ರೀತಿ ಆಗತ್ತೆ ಅಂತ ಅಂದ್ರೆ, ಇಲ್ಲಿ ನೋಡಿ, ಇದಕ್ಕೆ ಮ್ಯೂಮೋಸಾ ಪ್ಯೂಡಿಕಾ ಅಂತ ಕರೀತಾರೆ, ಸೈಂಟಿಫಿಕ್ ನೇಮು, ಅಂದ್ರೆ ವೈಜ್ಞಾನಿಕ ಹೆಸರು. ಇವ ಎಲೆಗಳನ್ನು ಮುಟ್ಟಿದಾಗ ಅವು ಮಡಚಿಕೊಳ್ಳಲಾರಂಭಿಸ್ತವೆ, ಅಂದ್ರೆ ಮುದುಡಿಕೊಳ್ತವೆ. ನಾಚಿಕೆ ಮುಳ್ಳಿನ ಸಸ್ಯದ ಎಲೆಗಳು ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ಬಹುಬೇಗ ಚಲಿಸುತ್ತವೆ. ಸೊ ಇದನ್ನ ನೀವು, ಇದು ಎಲೆ ಅಂತ ಭಾವಿಸಿದಾಗ, ಇದು ಓಕೆನಾ, ಇದನ್ನ ಮುಟ್ಟಿದಾಗ ಸಡನ್ ಆಗಿ ಅವೆಲ್ಲ ಬಾಡ್ಬಿಡ್ತವೆ. ಯಾಕೆ ಅಂದ್ರೆ ಮುಟ್ಟಿದಾಗ ಆ ಪಾರ್ಟ್ ಅಲ್ಲಿರುವ ಜೀವಕೋಶದಲ್ಲಿರುವ ನೀರು ಏನಾಗತ್ತೆ, ಸಡನ್ ಆಗಿ ಹೊರಗೆ ಬಂದ್ಬಿಡತ್ತೆ, ಅಂದ್ರೆ ಅಲ್ಲಿ ಸಸ್ಯದ ಒಳಗಡೆ. ಅದೇ ರೀತಿ ಏನಾಗ್ತವೆ, ನೀರು ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲ ಜೀವಕೋಶಗಳಲ್ಲಿ. ಆವಾಗ ಏನಾಗತ್ತೆ, ಅದು ಮುದಡುವಿಕೆಯನ್ನ, ಮಡಚಿಕೊಳ್ಳುವಿಕೆಯನ್ನ ಏನ್ ಮಾಡತ್ತೆ, ತೋರ್ಸತ್ತೆ. ಸೊ ಇದು ಯಾವುದೇ ಬೆಳವಣಿಗೆಯನ್ನ, ಇಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆಯನ್ನ ನೀವು ನೋಡೋದಿಲ್ಲ ಮಕ್ಕಳೇ. ಓಕೆ, ಡ್ಯಾನ್ಸಿಂಗ್ ಕ್ವೀನ್, ಓಕೆ, ಆನ್ಸರ್ಡ್ ಕ್ವಶನ್ ಕೇಳಿದ್ದಾರೆ. ಗುರುತ್ವಾನ್ವರ್ತನೆ ಮತ್ತೆ ದ್ಯುತಿ ಅನುವರ್ತನೆ ಎರಡು ಒಂದೇ ಅಂತ ಹೇಳಕ್ ಬರಲ್ಲ ಅಮ್ಮ. ದ್ಯುತಿ ಅನುವರ್ತನೆ ಅಂದ್ರೆ ಬೆಳಕಿನ ಕಡೆಗೆ ಬೆಳವಣಿಗೆ, ಅದು ಕಾಂಡ ಆಗತ್ತೆ. ಗುರುತ್ವ ಅನುವರ್ತನೆ ಅಂದ್ರೆ ಗುರುತ್ವಾಕರ್ಷಣೆಯ ಕಡೆಗೆ ಅನುವರ್ತನೆ ಅಂದ್ರೆ ಬೆಳವಣಿಗೆ, ಅದು ಬೇರು ಆಗತ್ತೆ. ಈಗ ಕಾಂಡ ಗುರುತ್ವ ಅನುವರ್ತನೆ ತೋರ್ಸತ್ತಾ? ಇಲ್ಲ, ಅದು ಅನುವರ್ತನೆಗೆ ನಕಾರಾತ್ಮಕವಾಗಿ ಬೆಳವಣಿಗೆಯನ್ನ, ಅಂದ್ರೆ ಅದರ ವಿರುದ್ಧವಾಗಿ ಬೆಳವಣಿಗೆಯನ್ನ ತೋರ್ಸತ್ತೆ. ಅದೇ ರೀತಿ ಬೇರು ದ್ಯುತಿ ಅನುವರ್ತನೆಯನ್ನ ತೋರ್ಸತ್ತಾ? ಇಲ್ಲ, ಅದೇನ್ ಮಾಡತ್ತೆ, ನಕಾರಾತ್ಮಕ ದ್ಯುತಿ ಅನುವರ್ತನೆಯನ್ನ, ಅಂದ್ರೆ ದ್ಯುತಿ ಅನುವರ್ತನೆಗೆ ವಿರುದ್ಧವಾಗಿ, ಬೆಳಕಿನ ವಿರುದ್ಧವಾಗಿ ಅದೇನಾಗತ್ತೆ, ತನ್ನ ಬೆಳವಣಿಗೆಯನ್ನ ತೋರ್ಸತ್ತೆ. ಹೌದಾ, ಎರಡು ಬೇರೆ ಬೇರೆ. ದೆನ್ ಐ ಹೋಪ್ ಯುವರ್ ಡೌಟ್ ಈಸ್ ಕ್ಲಿಯರ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಇನ್ ದ ಬಾಕ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ನಾಚಿಕೆ ಮುಳ್ಳಿನ ಗಿಡದ ಎಲೆಗಳನ್ನು ಮುಟ್ಟುವುದು ಕ್ರಿಯೆಯಾದರೆ, ಅಂದ್ರೆ ಅದೊಂದು ಪ್ರಚೋದನೆ, ನೀವು ಸ್ಪರ್ಶ. ಹೌದಾ, ನಾವು ಮುಟ್ಟುವ ಮಾಹಿತಿಯನ್ನು ಸಸ್ಯವು ಜೀವಕೋಶದಿಂದ ಜೀವಕೋಶಕ್ಕೆ, ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ಏನ್ ಮಾಡ್ಬೇಕು, ತಲುಪಿಸ್ಬೇಕು ಅಲ್ವಾ. ಸೊ ಅದು ವಿದ್ಯುತ್ ಮತ್ತು ರಾಸಾಯನಿಕ ವಿಧಾನದಿಂದ ಏನಾಗತ್ತೆ, ತಲುಪ್ತಾ ಹೋಗತ್ತೆ. ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ, ಅಂದ್ರೆ ಹೆಚ್ಚು ಕಡಿಮೆ ಆಗತ್ತೆ ನೀರಿನ ಪ್ರಮಾಣ, ಆವಾಗ ಜೀವಕೋಶಗಳ ಆಕಾರ ಬದಲಾಗ್ತದೆ, ಅದರಿಂದ ಏನಾಗತ್ತೆ, ಎಲೆಗಳು ಮುದುಡ್ತವೆ. ಈ ರೀತಿ ನಾಚಿಕೆ ಗಿಡದಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡೆಯತ್ತೆ ಅಂತ ಹೇಳ್ಬಹುದು. ಓಕೆನಾ. ಓಕೆ, ನೋ ಪ್ರಾಬ್ಲಮ್. ಓಕೆ, ಯಾ. ದೆನ್ ಸಸ್ಯಗಳಲ್ಲಿ ಹಾರ್ಮೋನ್ಗಳು ಅಂತ ಬರ್ತವೆ ಮಕ್ಕಳೇ. ಇದು ಬೆಳವಣಿಗೆ ಆಯ್ತು ಅಲ್ವಾ. ಸಸ್ಯಗಳಲ್ಲಿ ಹಾರ್ಮೋನುಗಳು ಅಂದ್ರೆ ಏನು? ಹಾರ್ಮೋನುಗಳು ಅಂದ್ರೆ ಒಂದು ಜೀವಿಯಲ್ಲಿ ಉತ್ಪತ್ತಿ ಆಗುವಂತಹ ರಾಸಾಯನಿಕ ಪದಾರ್ಥಗಳು ಅಂತ ಕರಿಬಹುದು. ರಾಸಾಯನಿಕ ಪದಾರ್ಥಗಳು, ಅದಕ್ಕೆ ನಾವು
ಹಾರ್ಮೋನ್ಗಳು ಅಂತ ಕರಿತೇವೆ. ಯಾಕೆಂದ್ರೆ ಎಲ್ಲ ಕೆಲಸಗಳನ್ನ ಜೀವಕೋಶಗಳೇ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಎಷ್ಟೋ ಕೋಟಿ, ಹೌದಾ, 3.3 ಟ್ರಿಲಿಯನ್ ಅಂತ ಹೇಳ್ತೇವೆ, ಎಷ್ಟೋ ಕೋಟಿಗಳಷ್ಟು ಜೀವಕೋಶಗಳಿವೆ. ಸೊ ಎಲ್ಲ ಜೀವಕೋಶಗಳಿಗೂ ಮಾಹಿತಿ ರವಾನೆ ಆಗೋವರೆಗೂ ಏನಾಗತ್ತೆ, ಟೈಮ್ ಆಗತ್ತೆ, ಹೌದಾ. ಕ್ರಿಯೆಗಳನ್ನ ಬೇಗ ಬೇಗ ನಡಿಬೇಕು ನಮ್ಮ ಬಾಡಿಯಲ್ಲಿ. ಸೊ ಆದ್ರಿಂದ ಕೆಲವೊಂದಿಷ್ಟು ರಾಸಾಯನಿಕ ಪದಾರ್ಥಗಳು ನಮ್ಮ ಜೀವದಲ್ಲಿ ಉತ್ಪತ್ತಿ ಆಗ್ತವೆ. ಇವುಗಳನ್ನ ಕೆಲವೊಂದಿಷ್ಟು ಗ್ರಂಥಿಗಳು, ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಗ್ರಂಥಿಗಳು ಈ ಒಂದು ರಾಸಾಯನಿಕ ಪದಾರ್ಥಗಳನ್ನ ಅಥವಾ ಈ ಒಂದು ಹಾರ್ಮೋನುಗಳನ್ನ ಏನ್ ಮಾಡ್ತವೆ, ಸೃಷ್ಟಿ ಮಾಡ್ತವೆ, ಉತ್ಪತ್ತಿ ಮಾಡ್ತವೆ, ಹೌದಾ. ಸೊ ಸಸ್ಯಗಳಲ್ಲೂ ಹಾರ್ಮೋನ್ಗಳನ್ನ ನೋಡ್ತೇವೆ. ಸಸ್ಯಗಳಲ್ಲಿ ಹಾರ್ಮೋನ್ಗಳು ಯಾವ್ದ್ಯಾವ್ದಕ್ಕೆ ಉಪಯೋಗ ಅಂತಂದ್ರೆ ಬೆಳವಣಿಗೆಗೆ, ಅಭಿವರ್ಧನೆಗೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯಿಸುವಿಕೆ, ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅಂತ. ಇಲ್ಲಿ ನೋಡಿ, ಮೊದಲನೇ ಹಾರ್ಮೋನು ನಮ್ಮ ಸಸ್ಯಗಳಲ್ಲಿ ಅಂದ್ರೆ ಆಕ್ಸಿನ್ ಅಂತ. ಸೊ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಸೊ ಯಾವಾಗ ಈ ಒಂದು ನಮ್ಮ ಕಾಂಡದ ತುದಿ ಬೆಳಕಿನ ಕಡೆಗೆ ಬೆಳಿತಾ ಇರತ್ತೆ, ಬಾಳ್ತಾ ಇರತ್ತೆ, ಆವಾಗ ಇಲ್ಲಿ ಆಕ್ಸಿನ್ ಅನ್ನೋ ಒಂದು ಹಾರ್ಮೋನ್, ರಾಸಾಯನಿಕ ಪದಾರ್ಥ ಉತ್ಪತ್ತಿ ಆಗತ್ತೆ. ಇದು ಏನ್ ಮಾಡತ್ತೆ ಅಂದ್ರೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಅಂದ್ರೆ ಬೆಳವಣಿಗೆ ಹೊಂದಲು ಸಹಾಯ ಮಾಡತ್ತೆ. ಇನ್ನು ಆಕ್ಸಿನ್ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಹಾಗಾಗಿ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ವಾವ್, ವೆರಿ ನೈಸ್. ಸಿ ಹಿಯರ್ ಏನಾಗತ್ತೆ ಅಂದ್ರೆ ಇದು ಒಂದು ನಮ್ಮ ತೆಂಗಿನ ಮರ ಅಂತ ತಿಳ್ಕೊಳ್ಳೋಣ. ಜಸ್ಟ್ ಅ ಮಿನಿಟ್. ಸೊ ಈ ರೀತಿ ತೆಂಗಿನ ಮರ ಇದೆ. ಹೌದಾ. ಸೊ ಇಲ್ಲಿ ಈ ಕಡೆ ಬೆಳಕಿದೆ, ಈ ಕಡೆ ಸೂರ್ಯನ ಬೆಳಕಿದೆ. ಸೊ ಈ ಕಡೆ ಏನಾಗಿದೆ, ಆ ತೆಂಗಿನ ಮರ ವಾಲಿದೆ. ಸೊ ಇಲ್ಲೇನಾಗತ್ತೆ, ಆ ಆಕ್ಸಿನ್ ಅನ್ನೋದೇನಿದೆ ಅಲ್ವಾ, ಬೆಳಕಿನ ಪ್ರಚೋದನೆಗೆ, ಬೆಳಕಿನಿಂದ ಪ್ರಚೋದನೆ ಪಡೆದು ಇಲ್ಲಿ ಆಕ್ಸಿನ್ ಉತ್ಪತ್ತಿ ಆಗತ್ತೆ. ಈ ಕಡೆ ಬೆಳಕಿನ ಅಂದ್ರೆ ಒಂದು ಸೈಡು ಬೆಳಕಿನ ಕಡೆ ಇದೆ, ಇನ್ನೊಂದು ಸೈಡು ಬೆಳಕಿಗೆ ದೂರವಾಗಿದೆ. ಸೊ ಯಾವ ಸೈಡು ಬೆಳಕಿಗೆ ದೂರವಾಗಿದೆ ಅಲ್ವಾ, ಸೊ ಆ ಕಡೆ ಆಕ್ಸಿನ್ ಉತ್ಪತ್ತಿಯಾಗಿ ಅಲ್ಲಿರುವ ಜೀವಕೋಶಗಳನ್ನ ಉದ್ದವಾಗಿ ಮಾಡತ್ತೆ. ಈ ರೀತಿ ಉದ್ದವಾಗಿ ಮಾಡಿದಾಗ ಏನಾಗತ್ತೆ, ಒಂದು ಕಡೆಯ ಜೀವಕೋಶಗಳು ಉದ್ದವಾದಾಗ ಆ ಒಂದು ಸಸ್ಯ ಏನಾಗತ್ತೆ, ಬೆಳಕಿನ ಕಡೆಗೆ ವಾಲತ್ತೆ, ಬೆಂಡ್ ಆಗತ್ತೆ. ಈ ರೀತಿ ಆಕ್ಸಿನ್ ಹಾರ್ಮೋನು ತನ್ನ ಕ್ರಿಯೆಯನ್ನ ಮಾಡತ್ತೆ. ಎಲ್ಲಿ, ಸಸ್ಯಗಳಲ್ಲಿ. ಇನ್ನು ಆಕ್ಸಿನ್ಗಳಂತೆಯೇ ಸಸ್ಯದ ಬೆಳವಣಿಗೆಯನ್ನು ಸಹಕರಿಸುವ ಸಸ್ಯ ಹಾರ್ಮೋನ್ಗಳೆಂದರೆ ಜಿಬ್ಬರ್ಲಿನ್ಗಳು ಅಂತ ಕರಿತೇವೆ, ಇಂಗ್ಲಿಷ್ ಅಲ್ಲಿ ಗಿಬ್ಬರ್ಲಿನ್ ಅಂತಾನೂ ಕರಿತೇವೆ, ಮತ್ತು ಸೈಟೋಕೈನಿನ್ಗಳು ಅಂತ. ಈ ಗಿಬ್ಬರ್ಲಿನ್ ಅಥವಾ ಜಿಬ್ಬರ್ಲಿನ್ ಅಂತ ಇದೆ ಅಲ್ವಾ, ಇದು ಕೂಡ ಕಾಂಡದ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡತ್ತೆ. ಇನ್ನು ನಮ್ಮ ಸೈಟೋಕೈನಿನ್ಗಳು ಅಂತ ಬಂದಾಗ, ಈ ಸೈಟೋಕೈನಿನ್ ಏನ್ ಮಾಡತ್ತೆ, ಕೋಶ ವಿಭಜನೆ, ಇದು ನಮ್ಮ ಜೀವಕೋಶ ಅಂದ್ರೆ ಈ ಕೋಶ ವಿಭಜನೆಗೆ ಏನ್ ಮಾಡತ್ತೆ, ಈ ಸೈಟೋಕೈನಿನ್ ಸಹಾಯ ಮಾಡತ್ತೆ. ಸೊ ಕೋಶ ವಿಭಜನೆಯಿಂದ ಏನಾಗತ್ತೆ, ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆದಾಗ ಬೆಳವಣಿಗೆ ಜಾಸ್ತಿ ಆಗತ್ತೆ. ಇಲ್ಲಿ ನೋಡಿ, ಈ ಕೋಶ ಉತ್ತೇಜಿಸುತ್ತದೆ. ಅಲ್ಲದೆ ಈ ಸೈಟೋಕೈನಿನ್ ಏನ್ ಮಾಡತ್ತೆ ಅಂದ್ರೆ ಹಣ್ಣು, ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಯಾವುದು, ಈ ಸೈಟೋಕೈನಿನ್ ಕಂಡು ಬರುತ್ತೆ. ನೆಕ್ಸ್ಟ್, ಇನ್ನು ಸಸ್ಯಗಳಲ್ಲಿ ಬೆಳವಣಿಗೆಯನ್ನು ನಿಲ್ಲಿಸಲು ಸಹ ಸಂಕೇತಗಳ ಅಗತ್ಯವಿದೆ. ಈಗ ನೋಡಿ, ಒಂದು ಸಸ್ಯನ ನೀವು ನೆಟ್ಟಿದ್ದೀರಿ ಅಂತ ತಿಳ್ಕೊಳ್ಳೋಣ, ಹೌದಾ. ಸೊ ಆ ಸಸ್ಯ ಬೆಳಿತಾನೆ ಇದೆ, ಸ್ವಲ್ಪ ವರ್ಷ ಆದ್ಮೇಲೆ ಬೆಳೆಯೋದನ್ನ ನಿಲ್ಲಿಸುತ್ತೆ. ಯಾಕೆ, ಬೆಳಿತಾ ಹೋದ್ರೆ ಅಷ್ಟು ದೊಡ್ಡ ಸಸ್ಯಕ್ಕೆ ಪೋಷಕಾಂಶಗಳನ್ನ ಹೇಗೆ ಆ ಒಂದು ಕೆಳಗಿರುವ ಬೇರುಗಳು ಯಾವ ರೀತಿ ಏನ್ ಮಾಡ್ಬೇಕು, ಪೋಷಕಾಂಶಗಳನ್ನ ಅಥವಾ ಈ ಝೈಲಂ ಫ್ಲೋಯಂಗಳು ಅವುಗಳು ಎಷ್ಟು
ಎತ್ತರಕ್ಕೆ ಬೆಳಿಬೇಕು, ಅದೆಲ್ಲ ಟಾಸ್ಕ್ ಆಗತ್ತೆ, ತೊಂದರೆ ಆಗತ್ತೆ. ಸೊ ಕೆಲವೊಂದಿಷ್ಟು ಟೈಮ್ ಅಲ್ಲಿ ಅಥವಾ ಕೆಲವೊಂದು ವರ್ಷಗಳ ನಂತರ ಸಸ್ಯಗಳ ಬೆಳವಣಿಗೆ ಸ್ಥಗಿತಗೊಳ್ಳತ್ತೆ, ನಿಲ್ಲತ್ತೆ. ಯಾಕೆ ಅಂದ್ರೆ ಅದು ಅಬ್ಸಿಸಿಕ್ ಆಮ್ಲ ಅನ್ನುವ ಹಾರ್ಮೋನ್ ಇಂದ. ಈ ಅಬ್ಸಿಸಿಕ್ ಆಮ್ಲ ಏನ್ ಮಾಡತ್ತೆ, ಬೆಳವಣಿಗೆಯನ್ನ ಕಡಿಮೆ ಮಾಡಿ, ಹೌದಾ, ಬೆಳವಣಿಗೆಯನ್ನ ಕಡಿಮೆ ಮಾಡತ್ತೆ ಮತ್ತು ಸಸ್ಯದ ಎಲೆಗಳು ಬಾಡ್ತವೆ. ಮತ್ತೆ ಚಿಗುರು ಹೊಡಿಬೇಕು ಅಲ್ವಾ ಹೊಸ ಎಲೆಗಳು. ಸೊ ಅದಕ್ಕೆ ಏನಾಗ್ಬೇಕು, ಹಳೆ ಎಲೆಗಳು ಬಾಡ್ಬೇಕು. ಸೊ ಅದಕ್ಕೆ ಈ ಅಬ್ಸಿಸಿಕ್ ಆಮ್ಲ ತನ್ನ ಕೆಲಸವನ್ನ ಮಾಡತ್ತೆ. ಸೊ ಇವೆಲ್ಲವೂ ಕೂಡ ಏನಾಗಿದೆ ಮಕ್ಕಳೇ, ಸಸ್ಯದಲ್ಲಿನ ಹಾರ್ಮೋನ್ಗಳು. ಜಸ್ಟ್ ಅ ಮಿನಿಟ್. ಈಗ ಹೇಳಿ, ಯಾವ್ಯಾವ ಹಾರ್ಮೋನ್ಗಳನ್ನ ಕಲ್ತ್ವಿ ನಾವು ಸಸ್ಯದಲ್ಲಿ? ಸಸ್ಯದಲ್ಲಿನ ಹಾರ್ಮೋನುಗಳನ್ನ ಹೆಸರಿಸಿ. ಸಸ್ಯದ ಹಾರ್ಮೋನುಗಳು ಯಾರು ಹೇಳ್ತೀರಾ? ಹೇಳಿ ಮಕ್ಕಳ. ಸಸ್ಯಗಳಲ್ಲಿನ ಹಾರ್ಮೋನುಗಳು ಹೇಳಿ, ಯಾರು ಹೇಳ್ತೀರಾ ಬೇಗ? ರಾಹುಲ್ ಸಿ ಭೂಷಣ್, ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್. ವೆರಿ ಗುಡ್, ವೆರಿ ಗುಡ್. ಮತ್ತೆ ಯಾರು ಹೇಳ್ತೀರಾ? ವೆರಿ ಗುಡ್. ಸೊ ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಮತ್ತೆ ಅಬ್ಸೆಸಿಕ್ ಆಮ್ಲ ಇವೆಲ್ಲವೂ ಕೂಡ, ಎಸ್ ಭವ್ಯ, ಆಕ್ಸಿನ್, ಇವೆಲ್ಲವೂ ಕೂಡ ಸಸ್ಯಗಳಲ್ಲಿನ ಹಾರ್ಮೋನುಗಳು. ಇನ್ನು ಪ್ರಾಣಿಗಳಲ್ಲೂ ಕೂಡ ಕೆಲವೊಂದಿಷ್ಟು ಹಾರ್ಮೋನುಗಳಿವೆ. ಇವು ಕೂಡ ಕೆಲವೊಂದಿಷ್ಟು ಸಂಕೇತಗಳನ್ನ, ಕೆಲವೊಂದಿಷ್ಟು ಕಾರ್ಯಗಳನ್ನ ಮಾಡತ್ತೆ. ಮತ್ತೆ ಇವುಗಳ ಏನದು ಲೆವೆಲ್ ಇರತ್ತಲ್ವಾ, ಇವುಗಳ ಎಷ್ಟು ಕ್ವಾಂಟಿಟಿ ಅನ್ನೋದೇನಿರುತ್ತೆ, ಇವುಗಳ ಪ್ರಮಾಣ ನಮ್ಮ ದೇಹದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಸ್ವಲ್ಪ ವ್ಯತ್ಯಾಸ, ದೇಹದಲ್ಲಿ ಅಥವಾ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನ ನೋಡ್ತೇವೆ. ಸೊ ಪ್ರಾಣಿಗಳಲ್ಲಿ ಯಾವ ಯಾವ ಹಾರ್ಮೋನುಗಳಿರ್ತವೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಪ್ರಾಣಿಗಳಲ್ಲಿ ಹಾರ್ಮೋನುಗಳು ಅಂತಃಸ್ರಾವಕ ಗ್ರಂಥಿಗಳಿಂದ, ಅಂತ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೇವೆ, ಓಕೆನಾ, ಸ್ರವಿಕೆಯಾಗಿ ನೇರವಾಗಿ ರಕ್ತದ ಮೂಲಕ, ನೇರವಾಗಿ ಏನ್ ಮಾಡ್ತವೆ ಇವು, ರಕ್ತದ ಮೂಲಕ ಗುರಿ ಅಂಗಕ್ಕೆ ತಲುಪ್ತವೆ. ಹೌದಾ? ಸೊ ಇದು ಅಂತಃಸ್ರಾವಕ ಗ್ರಂಥಿಗಳಿಂದ. ಯಾವ್ಯಾವ ಅಂತಃಸ್ರಾವಕ ಗ್ರಂಥಿಗಳು ಅಂತ ಅಂದ್ರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಈ ಒಂದು ಇಮೇಜ್ ಅಲ್ಲಿ, ಪೀನಿಯಲ್ ಗ್ಲ್ಯಾಂಡ್, ಪೀನಿಯಲ್ ಗ್ರಂಥಿ, ಪಿಟ್ಯುಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಹೌದಾ, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಥೈಮಸ್ ಅಂತ ಬರುತ್ತೆ, ಅಡ್ರಿನಲ್ ಗ್ರಂಥಿ ಬರುತ್ತೆ, ಕಿಡ್ನಿ ಮೇಲ್ಗಡೆ ಇರುತ್ತೆ, ಮೇದೋಜೀರಕ, ನಾವು ಈ ಜೀವಕ್ರಿಯೆಯಲ್ಲಿ ಅದರ ಫಂಕ್ಷನ್, ಕಾರ್ಯವನ್ನ ನೋಡಿದ್ವಿ. ಇನ್ನು ಗಂಡು ಮಕ್ಕಳಲ್ಲಿ ವೃಷಣಗಳು, ಟೆಸ್ಟೆಸ್ ಅಂತ ಏನ್ ಕರಿತೀವಿ ಅದು. ಅದೇ ರೀತಿ ಹೆಣ್ಣು ಮಕ್ಕಳಲ್ಲೂ ಎಲ್ಲ ಸೇಮ್ ಇರುತ್ತೆ, ಬಟ್ ಅಂಡಾಶಯ ಒಂದು ಇಲ್ಲಿ ಬೇರೆ ಗ್ರಂಥಿ ಆಗತ್ತೆ. ಸೊ ಈ ಎಲ್ಲ ಗ್ರಂಥಿಗಳು ಯಾವ ಯಾವ ಹಾರ್ಮೋನುಗಳನ್ನ ಉತ್ಪತ್ತಿ ಮಾಡ್ತವೆ, ಯಾವ ರೀತಿಯ ಕಾರ್ಯಗಳನ್ನ ಮಾಡ್ತವೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೋಡಿ, ಪ್ರಾಣಿಗಳು ದೇಹದ ತುರ್ತು ಪರಿಸ್ಥಿತಿಯಲ್ಲಿ ಏನಾದ್ರೂ ಎಮರ್ಜೆನ್ಸಿ ಬಂದಿರತ್ತೆ, ಏನಾದ್ರೂ ತುಂಬಾ ದೊಡ್ಡ ಆಘಾತಕಾರಿ ವಿಷಯ ಅಥವಾ ನ್ಯೂಸ್ ಇರತ್ತೆ, ಹೌದಾ, ಏನಾದ್ರೂ ಒಂದು ಆಘಾತಕಾರಿ ಸಿಚುವೇಶನ್ ಆಗಿರತ್ತೆ, ಅವಾಗ ಸಡನ್ ಆಗಿ ಆ ಒಂದು ಶಾಕ್ ಇಂದ ನಮ್ಮ ಬಾಡಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಹೌದಾ, ಅಡ್ರಿನಲಿನ್ ಎಂಬ ಹಾರ್ಮೋನ್ ಏನಾಗತ್ತೆ, ಸ್ರವಿಕೆ ಆಗತ್ತೆ. ಈ ಅಡ್ರಿನಲಿನ್ ಅನ್ನೋ ಹಾರ್ಮೋನು ಕಿಡ್ನಿಗಳ ಮೇಲ್ಗಡೆ, ಇಲ್ಲಿ ನೋಡಿ, ಕಿಡ್ನಿಗಳ ಮೇಲ್ಗಡೆ ಇರುವ ಅಡ್ರಿನಲ್ ಗ್ರಂಥಿಯಿಂದ ಉತ್ಪತ್ತಿ ಆಗತ್ತೆ. ಇದು ಭಯ, ಕೋಪ, ಒತ್ತಡ, ಭಯವಾದಾಗ, ಕೋಪವಾದಾಗ, ಬ್ಲಡ್ ಪ್ರೆಷರ್ ಅಂದ್ರೆ BP ಜಾಸ್ತಿ ಆದಾಗ ಈ ಒಂದು ಅಡ್ರಿನಲಿನ್ ಅನ್ನೋ ಹಾರ್ಮೋನ್ ಏನಾಗತ್ತೆ, ಉತ್ಪತ್ತಿ ಆಗತ್ತೆ. ನೆಕ್ಸ್ಟ್ ಥೈರಾಕ್ಸಿನ್ ಹಾರ್ಮೋನ್ ಅಂತ ಬರುತ್ತೆ. ಸೊ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಕೇಳಿರ್ತೀರಾ ಅಥವಾ ನೋಡಿರ್ತೀರಾ,
ಮನೆಯಲ್ಲಿ ಯಾರಿಗಾದ್ರೂ ಅಜ್ಜಿಗೋ ಅಮ್ಮಂಗೋ ಚಿಕ್ಕಮ್ಮಂಗೋ ಯೂಶ್ವಲಿ ಹೆಣ್ಣು ಮಕ್ಕಳಿಗೆ ಥೈರಾಯ್ಡ್ ಅನ್ನೋದೊಂದು ಕಾಯಿಲೆ ತರ ಬರುತ್ತೆ. ಹೌದಾ? ಸೊ ಈ ಥೈರಾಯ್ಡ್ ಅಂದ್ರೆ ಏನು? ಈ ಥೈರಾಕ್ಸಿನ್ ಹಾರ್ಮೋನ್ ಏನಿರತ್ತಲ್ವಾ, ಈ ಥೈರಾಯ್ಡ್ ಗ್ರಂಥಿ ಇಲ್ಲಿರುತ್ತೆ ಮಕ್ಳು, ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ವಾ, ಇದು ನಮ್ಮ ಥೈರಾಯ್ಡ್ ಗ್ರಂಥಿ. ಗಂಡ್ ಮಕ್ಕಳಲ್ಲೂ ಥೈರಾಯ್ಡ್ ಗ್ರಂಥಿ ಇರುತ್ತೆ. ಸೊ ಆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅನ್ನೋ ಒಂದು ರಾಸಾಯನಿಕ ಪದಾರ್ಥವನ್ನ ಅಥವಾ ಒಂದು ಹಾರ್ಮೋನ್ ಅನ್ನ ಏನ್ ಮಾಡತ್ತೆ, ಉತ್ಪತ್ತಿ ಮಾಡತ್ತೆ. ಆ ಥೈರಾಕ್ಸಿನ್ ಹಾರ್ಮೋನ್ ಏನಾಗತ್ತೆ, ನಮ್ಮ ದೇಹದಲ್ಲಿ ನಡೆಯುವ ಎಲ್ಲ ಚಯಾಪಚಯ ಕ್ರಿಯೆಗಳು ಅಂದ್ರೆ ಎಲ್ಲಾ ರಾಸಾಯನಿಕ ಕ್ರಿಯೆಗಳನ್ನ ಅದು ರೆಗ್ಯುಲೇಟ್ ಮಾಡ್ತಾ ಇರತ್ತೆ. ಸೊ ಈ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗಕ್ಕೆ ನಮ್ಮ ದೇಹದಲ್ಲಿ ಅಯೋಡಿನ್ ಅನ್ನುವ ಖನಿಜ ಬೇಕು. ಸೊ ಈ ಅಯೋಡಿನ್ ಅನ್ನ ನಾವು ದೈನಂದಿನಲ್ಲಿ ಉಪಯೋಗಿಸ್ತೇವಲ್ಲ, ಉಪ್ಪಿಂದ ಪಡಿಬಹುದು. ಆದ್ದರಿಂದ ಅಯೋಡಿನ್ ಯುಕ್ತ ಉಪ್ಪನ್ನ ನಾವು ನಮ್ಮ ಊಟದಲ್ಲಿ ಬಳಸಬೇಕು. ಯಾಕೆಂದ್ರೆ ಅಯೋಡಿನ್ ಇದ್ದಾಗ ಮಾತ್ರ ಈ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆದ್ರೆ ಮಾತ್ರ ನಮ್ಮಲ್ಲಿ ನಡೆಯುವ ಎಲ್ಲ ರಾಸಾಯನಿಕ ಕ್ರಿಯೆಗಳು, ಚಯಾಪಚಯ ಕ್ರಿಯೆಗಳು ನಾರ್ಮಲ್ ಆಗಿ ನಡೀತವೆ. ಯಾವಾಗ ಈ ಥೈರಾಕ್ಸಿನ್ ಹಾರ್ಮೋನು ಪ್ರಮಾಣಕ್ಕಿಂತ ಹೆಚ್ಚಾಗಿ ಅಥವಾ ಪ್ರಮಾಣಕ್ಕಿಂತ ಕಡಿಮೆಯಾಗಿ ಉತ್ಪತ್ತಿ ಆದ್ರೆ ಅದು ನಮಗೆ ತೊಂದರೆಯನ್ನ ಉಂಟು ಮಾಡತ್ತೆ ಅಂತ ಹೇಳ್ಬೋದು ಮಕ್ಕಳೇ. ಹೌದಾ? ಸೊ ಅಯೋಡಿನ್ ಯುಕ್ತ ಉಪ್ಪನ್ನ ಸೇವಿಸ್ಬೇಕು. ಇಲ್ಲಿ ನೋಡಿ, ಪಿಟ್ಯುಟರಿ ಗ್ರಂಥಿಯು ಸ್ರವಿಸುವ ಬೆಳವಣಿಗೆಯ ಹಾರ್ಮೋನ್. ಇದು ಥೈರಾಕ್ಸಿನ್ ಹಾರ್ಮೋನ್ ಅಲ್ಲ, ಜಸ್ಟ್ ಇದು ಬೆಳವಣಿಗೆ ಹಾರ್ಮೋನ್ ಹಾಕ್ಬೇಕು. ಓಕೆ. ಸೊ ಇಲ್ಲಿ ಪಿಟ್ಯುಟರಿ ಗ್ರಂಥಿ ನಮ್ಮ ಮೆದುಳಲ್ಲಿ ಇರತ್ತಲ್ವಾ, ಪಿಟ್ಯುಟರಿ ಗ್ರಂಥಿ ಅದು ಬೆಳವಣಿಗೆ ಹಾರ್ಮೋನು ಅನ್ನುವ ಹಾರ್ಮೋನ್ ಅನ್ನ ಸ್ರವಿಸತ್ತೆ, ಅಂದ್ರೆ ಉತ್ಪತ್ತಿ ಮಾಡತ್ತೆ. ಸೊ ಈ ಒಂದು ಹಾರ್ಮೋನ್ ಏನ್ ಮಾಡತ್ತೆ, ನಮ್ಮ ವಯಸ್ಸಾನುಸಾರವಾಗಿ ನಮಗೆ ಎಷ್ಟು ವಯಸ್ಸು ಅದರ ಆಧಾರವಾಗಿ ನಮ್ಮ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನ ಏನ್ ಮಾಡತ್ತೆ, ನಿಯಂತ್ರಣದಲ್ಲಿ ಇರುತ್ತೆ. ಯಾವಾಗ ಈ ಬೆಳವಣಿಗೆ ಹಾರ್ಮೋನು ಪ್ರಮಾಣಕ್ಕಿಂತ ಕಡಿಮೆ ಉತ್ಪತ್ತಿಯಾದಾಗ ನಮ್ಮಲ್ಲಿ ಕುಬ್ಜತನವನ್ನ ನೋಡ್ತೇವೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಬ್ರು ನಿಂತಿದ್ದಾರೆ ಅಲ್ವಾ. ಸೊ ಇವರು ಇಡೀ ಪ್ರಪಂಚದಲ್ಲೇ ಇದು ಹಳೆ ಫೋಟೋ, ಓಕೆನಾ, ಇವ್ರು ಮೀರಿಸ್ತಾರೆ. ಹೌದಾ? ಸೊ ಇವರು ಇತ್ತೀಚಿನ ಇಡೀ ಪ್ರಪಂಚದಲ್ಲೇ ಕುಬ್ಜವಾದ ವ್ಯಕ್ತಿ. ಇವರು ನಮ್ಮ ಭಾರತೀಯರಾಗಿದ್ದಾರೆ. ಇವರ ಹೆಸರು ಜ್ಯೋತಿ ಅಂತ, ಜ್ಯೋತಿ ಮೆಗಾ ಅಂತ ಏನೋ ಇದೆ ಅಡ್ರೆಸ್, ಜ್ಯೋತಿ ಅಂತ. ಇನ್ನು ಇಲ್ಲೇನಿದ್ದಾರೆ ಅಲ್ಲ, ಇವರು ಒಬ್ಬ ರೈತ, ಟರ್ಕಿಶ್ ಅಲ್ಲಿ ಇರ್ತಾರೆ ಇವರು, ಟರ್ಕಿಶ್ ಫಾರ್ಮರ್ ಅಂತ ಹೇಳಿ ಟರ್ಕಿಯಲ್ಲಿ ಇರ್ತಾರೆ. ಸೊ ಇವರು ಒಬ್ಬ ರೈತ. ಇವರಲ್ಲಿ ಬೆಳವಣಿಗೆ ಹಾರ್ಮೋನು ಪ್ರಮಾಣಕ್ಕಿಂತ ಹೆಚ್ಚಿಗೆ ಉತ್ಪತ್ತಿ ಆಗಿರೋದ್ರಿಂದ ಇವರಲ್ಲಿ ಜಿಗ್ಯಾಂಟಿಸಮ್ ಅಥವಾ ದೈತ್ಯತೆ ಅನ್ನುವಂತಹ ಒಂದು ಕಾಯಿಲೆ ಅಥವಾ ಒಂದು ಗುಣ ಬರುತ್ತೆ. ಕುಬ್ಜತನ ಮತ್ತು ದೈತ್ಯತೆ. ಕುಬ್ಜತನ ಯಾವಾಗ ಆ ಬೆಳವಣಿಗೆ ಹಾರ್ಮೋನು ಕಡಿಮೆ ಸ್ರವಿಕೆಯಾದಾಗ. ಅದೇ ರೀತಿ ದೈತ್ಯತೆ ಯಾವಾಗ ಬೆಳವಣಿಗೆ ಹಾರ್ಮೋನು ಪ್ರಮಾಣಕ್ಕಿಂತ ಹೆಚ್ಚಿಗೆ ಸ್ರವಿಸಿದಾಗ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ನಮಗೆ ಏನಂತಾರೆ, ಪ್ರೌಢಾವಸ್ಥೆಯ ಹಾರ್ಮೋನುಗಳು. ಈಗ ನಮ್ಮ ವಯಸ್ಸಲ್ಲಿ ಅಂದ್ರೆ ಈ ಟೀನೇಜ್ ಅಂತ ಏನ್ ಹೇಳ್ತೇವೆ, ಈ 13ರಿಂದ 18, 19 ವಯಸ್ಸು ಅಂತ. ಸೊ ಈಗ ಅದು ಈ ಒಂದು ಪ್ರೌಢಾವಸ್ಥೆ ಬೇಗ ಬರ್ತಿದೆ ಮಕ್ಕಳಲ್ಲಿ. ಯಾಕೆ ಅಂದ್ರೆ ಡ್ಯೂ ಟು ಸ್ಕ್ರೀನ್, ಮೊಬೈಲ್ಸ್ಗಳಿಂದ. ಹೌದಾ? ಹಾರ್ಮೋನುಗಳು ತುಂಬಾ ಬೇಗ ಆಕ್ಟಿವೇಟ್ ಆಗ್ತವೆ, ವಿಚ್ ಶುಡ್ ನಾಟ್. ಅಷ್ಟು ಬೇಗ ಆಕ್ಟಿವೇಟ್ ಆಗುವಂತಹ ಅವಶ್ಯಕತೆ ಇಲ್ಲ. ಹೌದಾ? ಸೊ ಈ ಪ್ರೌಢಾವಸ್ಥೆಯ ಹಾರ್ಮೋನುಗಳಿಗೆ ಯಾರು, ಹುಡುಗರಲ್ಲಿ ಪ್ರೌಢಾವಸ್ಥೆಯ ಹಾರ್ಮೋನ್ ಅಂದ್ರೆ ಈ ಟೆಸ್ಟೋಸ್ಟಿರಾನ್ ಅಂತ ಬರುತ್ತೆ. ಇವು ವೃಷಣಗಳಿಂದ ಅಂದ್ರೆ ಟೆಸ್ಟಿಸ್ ಅಂತ ಏನ್ ಹೇಳ್ತೇವೆ, ಅವುಗಳಿಂದ ಸ್ರವಿಕೆ ಆಗತ್ತೆ. ಏನ್ ಮಾಡತ್ತೆ ಈ ಒಂದು ಟೆಸ್ಟೋಸ್ಟಿರಾನ್ ಅಂದ್ರೆ, ವಯಸ್ಸಿಗೆ ಬಂದಿರುವಂತಹ ಹುಡುಗರಲ್ಲಿ, ನಾ ಹೇಳಿದ್ನಲ್ವಾ 13 to 19, ಈಗ ಮೊದಲಿಗೆ ಅದಕ್ಕೆ ಮುಂಚೆನೆ 11, 12ರಲ್ಲೇ ಈ ಲಕ್ಷಣಗಳು ಕಾಣಿಸ್ತವೆ. ಸೊ ಈ ಒಂದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನ್ ಮಾಡತ್ತೆ, ಪ್ರೌಢಾವಸ್ಥೆ ಅಂದ್ರೆ ಗಡ್ಡ ಮೀಸೆ, ಅವರ ಅಂಡರ್ ಆರ್ಮ್ಸ್ ಗಳಲ್ಲಿ, ಹೌದಾ, ಕಂಕಳುಗಳಲ್ಲಿ ಕೂದಲುಗಳು, ರಿಪ್ರೊಡಕ್ಟಿವ್ ಪಾರ್ಟ್ಸ್ ಗಳಲ್ಲಿ, ಹೌದಾ,
ಆ, ಆ, ಕೂದಲುಗಳು ಬೆಳವಣಿಗೆ. ಅದೇ ರೀತಿ ಅವರ ವಾಯ್ಸ್ ಚೇಂಜ್ ಆಗತ್ತೆ, ಸಡನ್ ಆಗಿ ಅವರು ಹೈಟ್ ಆಗ್ತಾರೆ. ಸೊ ಇವೆಲ್ಲವೂ ಕೂಡ ಪ್ರೌಢಾವಸ್ಥೆಯ ಲಕ್ಷಣಗಳು. ಯಾರಲ್ಲಿ? ಹುಡುಗರಲ್ಲಿ. ಇನ್ನು ಹುಡುಗಿಯರಲ್ಲಿ ಬಂದಾಗ, ಹುಡುಗಿಯರಲ್ಲಿ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ಏನಾಗತ್ತೆ, ಸ್ರವಿಕೆ ಆಗತ್ತೆ. ಹೌದಾ? ಸೊ ಈ ಹುಡುಗಿಯರಲ್ಲಿ ಅದೇನ್ ಮಾಡತ್ತೆ, ಹುಡುಗಿಯರಲ್ಲೂ ಕೂಡ ನಮ್ಮ ಕಂಕಳುಗಳಲ್ಲಿ ಕೂದಲುಗಳು, ರಿಪ್ರೊಡಕ್ಟಿವ್ ಪಾರ್ಟ್ಸ್ ಗಳಲ್ಲಿ ಕೂದಲುಗಳ ಬೆಳವಣಿಗೆ, ನಮ್ಮ ಪೀರಿಯಡ್ಸ್ ಸ್ಟಾರ್ಟ್ ಆಗತ್ತೆ, ಏನು ಮೆನ್ಸ್ಟ್ರುಯೇಷನ್ ಅಂತ ಹೇಳ್ತೇವೆ, ಮೆಚ್ಯೂರ್ಡ್ ಆಗಿದ್ದೀವಿ ಅಂತ ಏನ್ ಹೇಳ್ತೇವೆ, ಪೀರಿಯಡ್ಸ್ ಗಳು ಸ್ಟಾರ್ಟ್ ಆಗತ್ತೆ. ಸೊ ಇವೆಲ್ಲವೂ ಕೂಡ ಈ ಈಸ್ಟ್ರೋಜನ್ ಹಾರ್ಮೋನುಗಳ ಒಂದು ಕಾರ್ಯ ಅಂತ ಹೇಳ್ಬಹುದು. ಈ ಹಾರ್ಮೋನ್ಗಳ ಬಗ್ಗೆ ನಾವು ಮುಂದಿನ ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಆಗಿ ಕಲಿತೇವೆ. ಇನ್ನು ನೆಕ್ಸ್ಟ್ ಇರೋದು ನಮಗೆ ಇನ್ಸುಲಿನ್ ಹಾರ್ಮೋನ್ ಅಂತ. ಈ ಇನ್ಸುಲಿನ್ ಹಾರ್ಮೋನು ಮೇದೋಜೀರಕ ಗ್ರಂಥಿ, ಏನು ಈ ಪ್ಯಾಂಕ್ರಿಯಾಸ್ ಅಂತ ಏನ್ ಕರಿತೇವೆ ನಾವು, ಜೀರ್ಣ ಅಂದ್ರೆ ಈ ಲೈಫ್ ಪ್ರೊಸೆಸ್ ಅನ್ನ ಕಲಿಯುವಾಗ, ಅಂದ್ರೆ ಜೀವಕ್ರಿಯೆಗಳನ್ನ ಕಲಿಯುವಾಗ ಪೋಷಣೆಯಲ್ಲಿ ಕಲ್ತಿದ್ದೇವೆ ಮೇದೋಜೀರಕ ಗ್ರಂಥಿ. ಸೊ ಈ ಮೇದೋಜೀರಕ ಗ್ರಂಥಿ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಅನ್ನ ಏನ್ ಮಾಡತ್ತೆ, ಉತ್ಪತ್ತಿ ಮಾಡತ್ತೆ. ಯಾವಾಗ ಈ ಇನ್ಸುಲಿನ್ ಹಾರ್ಮೋನು, ಇದರ ಕೆಲಸ ಏನು ಅಂದ್ರೆ ನಮ್ಮ ರಕ್ತದಲ್ಲಿನ ಗ್ಲುಕೋಸ್ ಲೆವೆಲ್ ಅಂತ ಏನ್ ಹೇಳ್ತೇವೆ, ಸಕ್ಕರೆಯ ಪ್ರಮಾಣವನ್ನ ಇದು ರೆಗ್ಯುಲೇಟ್ ಮಾಡತ್ತೆ, ಅಂದ್ರೆ ಸಮಾಂತರವಾಗಿ ಇಡಲು ಹೆಲ್ಪ್ ಮಾಡತ್ತೆ. ಯಾವಾಗ ಈ ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಆಗತ್ತೋ ಆವಾಗ ನಮ್ಮ ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಆಗತ್ತೆ, ಅದರಿಂದ ನಮಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬರುತ್ತೆ. ಹೌದಾ? ಸೊ ಇನ್ಸುಲಿನ್ ಕೆಲಸ ಏನು ಅಂದ್ರೆ ನಮ್ಮ ಬ್ಲಡ್ ಅಲ್ಲಿರುವಂತಹ, ರಕ್ತದಲ್ಲಿರುವಂತಹ ಸಕ್ಕರೆಯನ್ನ ಕಂಟ್ರೋಲಿಗೆ ತರತ್ತೆ. ಇದಿರ್ಲಿಲ್ಲ ಅಂದ್ರೆ ಮಧುಮೇಹ, ಅಂದ್ರೆ ಕಡಿಮೆ ಸ್ರವಿಕೆ ಆದ್ರೆ ಮಧುಮೇಹ ಬರುತ್ತೆ. ಸೊ ಇಲ್ಲಿ ನೋಡಿ, ಈ ಬಾಕ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಇವೆ. ಹೌದಾ? ಸೊ ಇದನ್ನ ನೀವು ನೋಡ್ಕೋಬಹುದು. ಓಕೆ, ಬೈ. ಇದು ನಮ್ಮ ಏನಂತಾರೆ ಓಕೆ, ಸಹಭಾಗಿತ್ವ ಮತ್ತು ನಿಯಂತ್ರಣದ ಪಾಠ. ಸೊ ಏನೇನ್ ಕಲ್ತ್ವಿ ಇದ್ರಲ್ಲಿ ನಾವು? ಮಾನವನ ಮೆದುಳು, ಪರಾವರ್ತಿತ ಕ್ರಿಯೆ. ಹೌದಾ? ಸೊ ಇದನ್ನೆಲ್ಲ ಕಲಿತ್ವಿ. ಈಗ ಇದರ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, 2 minutes.
ಓಕೆ ಮಕ್ಕಳೇ, ಫೈನ್. ಓಕೆ, ಒಂದನೇ ಪ್ರಶ್ನೆ ಈ ರೀತಿ ಇದೆ. ಸೊ ನಿಮ್ಮ ಆನ್ಸರ್ ಯಾವ ರೀತಿ ಇರಬೇಕು? ಪ್ರಶ್ನೆಯ ನಂಬರು ಅದರ ಪಕ್ಕದಲ್ಲಿ ಆಪ್ಷನ್ ಇರ್ಬೇಕು. ಓಕೆನಾ? ಸೊ ಫೈನ್. ಸೊ ಒಂದನೇ ಪ್ರಶ್ನೆ ಈ ರೀತಿ ಇದೆ. ನರ ಅಂಗಾಂಶದ ರಚನಾತ್ಮಕ ಕಾರ್ಯಾತ್ಮಕ ಮೂಲ ಘಟಕಕ್ಕೆ ಹೀಗೆನ್ನುತ್ತಾರೆ. ಏನಂತಾರೆ? ಜೀವಕೋಶಗಳು, ಬಿ ನೆಫ್ರಾನ್ಗಳು, ಸಿ ನ್ಯೂರಾನ್ಗಳು, ಡಿ ಅಂಗಾಂಶ. ಏನು ಇದಕ್ಕೆ ಆನ್ಸರ್ ಏನಪ್ಪಾ? ಹೇಳಿ. ಎಸ್, ಬಾಬು ನಾಯಕ್, ಸಿ. ವೆರಿ ಗುಡ್. ಕ್ವಶನ್ ನಂಬರ್ ಹಾಕಿ, ಆಪ್ಷನ್ಸ್ ಅನ್ನ ಮಾತ್ರ ಕಳಿಸ್ಬೇಡಿ. ಮತ್ತೆ ಯಾರು ಹೇಳ್ತೀರಾ? ಬಾಬು ನಾಯಕ್ ಆನ್ಸರ್ ಮಾಡಿದ್ರು. ಮತ್ತೆ ಡ್ರಾ ಟು ಲೈಫ್ ಅಂತೆ, ಎ. ಓಕೆ, ಭವ್ಯ, ಬಿ. ಸಿ. ದೆನ್ ಬಾಬು ನಾಯಕ್, ಸಿ. ವೆರಿ ಗುಡ್. ದೆನ್ ಸುಚಿತ್ರಾ, ಎ. ಕರಣ್ ಕುಮಾರ್, ಸಿ. ರಾಜೀವ್, ಸಿ. ವಿಕ್ಟರ್ ರಾಜ, ಎ. ಓಕೆ, ಭವ್ಯ, ಸಿ. ರೇಣುಕಾ, ಓಕೆ, ಡಿ. ದೆನ್ ಮನು, ಡಿ. ರಾಜು, ಕರಣ್ ಕುಮಾರ್, ಮತ್ತೆ ಅವರೇ ನಿಶಾಂತ್, ಅಮೃತಾ ಶೆಟ್ಟಿ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಹಿಯರ್. ಅವುಗಳಿಗೆ ನಾವು ನ್ಯೂರಾನ್ಗಳು ಅಂತ ಕರಿತೇವೆ ಅಥವಾ ನರಕೋಶಗಳು ಅಂತ ಕರಿತೇವೆ ಮಕ್ಕಳೇ. ಜೀವಕೋಶ ಅಂದ್ರೆ ಎಲ್ಲ ಪಾರ್ಟ್ಸ್ ಗಳಿರುವ ಜೀವಕೋಶಗಳು ಅಥವಾ ಸೆಲ್ಸ್ ಗಳಿಗೆ ಜೀವಕೋಶಗಳು. ನೆಫ್ರಾನ್ಗಳು ಅಂದ್ರೆ ಕಿಡ್ನಿಯಲ್ಲಿರುವ ಜೀವಕೋಶಗಳಿಗೆ ನೆಫ್ರಾನು. ಅಂಗಾಂಶ ಅಂದ್ರೆ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಕರಿತೇವೆ. ಹೌದಾ? ಇನ್ನು ಎರಡು ನರಕೋಶಗಳು ಒಂದನ್ನೊಂದು ಸಂಧಿಸುವ ಭಾಗಕ್ಕೆ, ಎರಡು ನರಕೋಶಗಳಿವೆ, ಅವು ಒಂದನ್ನೊಂದು ಮೀಟ್ ಮಾಡುವಂತಹ ಭಾಗಕ್ಕೆ ನಾವೇನಂತ ಕರಿತೇವೆ? ಒಂದನೇದ್ದು ಆಕ್ಸಿನ್, ಎರಡನೇದ್ದು ಡೆಂಡ್ರೈಟ್, ಮೂರನೇದ್ದು ಸಂಸರ್ಗ, ನಾಲ್ಕನೇದ್ದು ಮಯಲಿನ್. ಎಸ್, ಹೇಳಿ. ನಿಶಾಂತ್, ಓಕೆ. ರೇಖಾ, ಎಚ್ ಕೆ. ಬಾಬು ನಾಯಕ್, ಸುವರ್ಣ, ಭವ್ಯ, ಭಾನುಶ್ರೀ, ಯಶು, ಮಿಸ್ಟರ್ ಧನುಷ್, ಸವಿತಾಜಿ, ರಾಹುಲ್, ಭಾವ್ಯಾಬಿ, ಪೂಜಾ, ಅಯ್ಯು, ದೆನ್ ಸುಚಿತ್ರಾ, ಮಹಾಲಕ್ಷ್ಮಿ, ರೇಖಾ, ನಾಗರಾಜು, ಸುಜಾತ, ಆಂಟೋನಿ. ಓಕೆ, ವೆರಿ ಗುಡ್. ಸೊ ದ ರೈಟ್ ಆನ್ಸರ್ ಈ ಸಂಸರ್ಗ ಅಂತ. ಹೌದಾ? ಸಿನಾಪ್ಸಸ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್, ಪರಿಸರದಲ್ಲಿ ಉಂಟಾಗುವ ಯಾವುದೇ ಪ್ರಚೋದನೆಗಳಿಗೆ ಪ್ರತಿಯಾಗಿ ಉಂಟಾಗುವ ಹಠಾತ್ ಪ್ರತಿಕ್ರಿಯೆಗಳಿಗೆ ಅಂದ್ರೆ ಸಡನ್ ರಿಯಾಕ್ಷನ್ಸ್ಗೆ ಏನಂತಾರೆ? ಪರಾವರ್ತಿತ ಚಾಪ, ಪ್ರತಿಕ್ರಿಯೆ, ಪರಾವರ್ತಿತ ಕ್ರಿಯೆ, ಪ್ರಚೇತನ. ಹೇಳಿ ಮಕ್ಕಳೇ, ಮೂರನೇ ಪ್ರಶ್ನೆಗೆ ಉತ್ತರ. ಬಾಬು ನಾಯಕ್ ಆನ್ಸರ್ಡ್ ಇಟ್. ಓಕೆ, ಸರಿಯಾಗಿ ನೋಡ್ಕೊಳ್ಳಿ ಪ್ರಶ್ನೆಯನ್ನ. ಓಕೆ, ನೆಕ್ಸ್ಟ್ ಮೂರನೇದ್ ಕೇಳ್ತಾ ಇದ್ದೀನಿ. ದಿಗಂತ್, ಓಕೆ. ದೆನ್ ಪವಿತ್ರ, ಓಕೆ. ಭವ್ಯ, ಪವನ್ ಕುಮಾರ್, ನಾಗರಾಜು ಸೆಕೆಂಡ್ ಒನ್. ಓಕೆ. ದೆನ್ ರೇಖಾ, ರಾಹುಲ್. ಒಂದೇ ಸಲ ಹೇಳಿ ನಿಮ್ ಆನ್ಸರ್, ನಿಮ್ ಹೆಸರು ಬರಬೇಕು ಅಂತ ಒಂದು 10 ಸಲ ಕಮೆಂಟ್ ಮಾಡಬೇಡಿ. ಸುವರ್ಣ, ಸುಜಾತ, ಅಯ್ಯು, ರಾಜೀವ್, ಆಂಟೋನಿ, ಬಾಬು ನಾಯಕ್ ಮತ್ತೆ ಭವ್ಯ. ಒಂದ್ 10 ಸಲ ಆಪ್ಷನ್ಸ್ ಇರುತ್ತೆ, ಆನ್ಸರ್ ಇರುತ್ತೆ ನಿಮ್ದು. ಬೇಗ 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 ಟೈಪ್ ಮಾಡ್ತೀರಾ ಅಲ್ವಾ? ಓಕೆ, ಸುಚಿತ್ರ ಆಲ್ಸೋ 10 ಸಲ ಇರುತ್ತೆ ಆನ್ಸರ್. ಫೈನ್. ಮತ್ತೆ ಭವ್ಯ, ಮತ್ತೆ ಬಾಬು ನಾಯಕ್, ಮತ್ತೆ ಸುಚಿತ್ರ, ರೇಖಾ. ಓಕೆ, ಸೊ ಇದಕ್ಕೆ ನಾವು ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ ಮಕ್ಕಳೇ, ಪ್ರತಿಕ್ರಿಯೆ ಅಲ್ಲ. ಪ್ರತಿಕ್ರಿಯಿಸ್ತೀರ ಅಂದ್ರೆ ಸಡನ್ ಆಗಿ ನಾನು ನಿಮಗೆ ಹೇಳಿದೆ, ಈಗ ನೀವು ಕೂತ್ಕೊಂಡಿದ್ದೀರಾ, ಸಡನ್ ಆಗಿ ಈಗ ಹಾವು ಬಂತು ಅಂತ ತಿಳ್ಕೊಳ್ಳಿ, ಮತ್ತೆ ನಿಮ್ಮ ಮುಂದ್ಗಡೆ ಏನಾಗುತ್ತೆ? ಹಠಾತ್ ಪ್ರತಿಕ್ರಿಯೆಯನ್ನ ತೋರಿಸ್ತೀರಾ.
ಆ ಹಠಾತ್ ಪ್ರತಿಕ್ರಿಯೆಗೆ ಏನಂತ ಕರೀತಾರೆ? ಅದಕ್ಕೆ ಪರಾವರ್ತಿತ ಕ್ರಿಯೆ ಅಂತ ಕರೀತಾರೆ. ಅದು ಪರಾವರ್ತಿತ ಚಾಪದಿಂದ. ಅಲ್ಲಿ ಏನೇನ್ ನೋಡಿದ್ವಿ ನಾವು? ಈ ಒಂದು ಸೆನ್ಸಾರ್ ನರಗಳು ಅಂತ ನೋಡಿದ್ವಿ, ಕ್ರಿಯಾ ನರಗಳು ಅಂತ ನೋಡಿದ್ವಿ. ಅಂದ್ರೆ ಜ್ಞಾನೇಂದ್ರ ನರಗಳು, ಕ್ರಿಯಾ ನರಗಳು. ಹೌದಾ? ಅದು ಎಲ್ಲಿ ಹೋಗತ್ತೆ? ಮಿದುಳು ಬಳ್ಳಿಗೆ ಹೋಗತ್ತೆ. ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಪರಾವರ್ತಿತ ಚಾಪ ಸೃಷ್ಟಿ ಆಗತ್ತೆ. ಇದನ್ನೆಲ್ಲ ನಾವು ನಿನ್ನೆ ಕಲ್ತಿದ್ದೇವೆ. ನಿನ್ನೆ ಕಲಿಯುವಾಗ ಏನ್ ಮಾಡಿದ್ರಿ? ಕಮೆಂಟ್ಸ್ ಅಲ್ಲಿ ಹಾಯ್, ಟೀ ಆಯ್ತಾ, ಹಂಗೆ ಹಿಂಗೆ, ಮಿಸ್ ಯು, ಅದು ಇದು ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಈಗ ನೋಡಿ ಪ್ರತಿಕ್ರಿಯೆ ಅಂತ ಹೇಳ್ತಿದ್ದೀರಾ. ನಿಮ್ಮ ಈ ಪ್ರತಿಕ್ರಿಯೆನೇ ರಾಂಗ್ ಆಗಿದ್ರೆ ಮುಂದೆ ಯಾವ ರೀತಿ ಪ್ರತಿಕ್ರಿಯಿಸ್ತೀರಾ ನೀವು? ಅಲ್ವಾ? ಸೊ ದ ರೈಟ್ ಆನ್ಸರ್ ಇಸ್ ಪರಾವರ್ತಿತ ಕ್ರಿಯೆ. ನಾಲ್ಕನೇ ಪ್ರಶ್ನೆ ಹೀಗಿದೆ: ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡಲು ಕಾರಣವಾದ ಮೆದುಳಿನ ಭಾಗ. ಮಹಾಮಸ್ತಿಷ್ಕ, ಮೆಡ್ಯುಲಾ, ಪಾನ್ಸ್, ಅನುಮಸ್ತಿಷ್ಕ. ಯೋಚನೆ ಮಾಡಿ ಆನ್ಸರ್ ಮಾಡಿ. ಇದನ್ನ ನಾನು ನಿನ್ನೆ ಹೇಳಿದ್ದೆ, ಲಾಸ್ಟ್ ಅಲ್ಲಿ ಮೆದುಳಿನ ಭಾಗವನ್ನ ಡಿಸ್ಕಸ್ ಮಾಡುವಾಗ ಲಾಸ್ಟ್ ಅಲ್ಲಿ ಬಂದಿತ್ತಿದು. ಎಸ್, ಫೋರ್ತ್ ಕ್ವಶನ್. ಓ ಭವ್ಯ, ನಿನಗ್ ಹೇಳಿಲ್ಲ ಅಮ್ಮ, ನಾನು ಓವರ್ ಆಲ್ ಹೇಳಿದ್ದು. ಡೋಂಟ್ ಟೇಕ್ ಇನ್ ಟು ಹಾರ್ಟ್ ನಿನಗೆ ಹೇಳಿದ್ದು ಅಂತ ಓವರ್ ಆಲ್ ಕಮೆಂಟ್ ಮಾಡ್ತಾ ಇರ್ತೇನೆ ಸ್ಟೂಡೆಂಟ್ಸ್ಗೆ. ನೀವು ಇಲ್ಲಿ ಓವರ್ ಆಲ್ ಕಮೆಂಟ್ ಮಾಡ್ತಾ ಇರ್ತೀರಾ, ಆ ರೀತಿ. ನಿನ್ನೆ ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ವೆಲ್ ಅಂಡ್ ಗುಡ್, ನೋ ಪ್ರಾಬ್ಲಮ್, ಬಟ್ ಟು ಯು ಆನ್ಸರ್ಡ್ ಇಟ್, ಐ ರಿಯಲಿ ಅಪ್ರಿಶಿಯೇಟ್ ಯು. ಯಾ. ಬಾಬು ನಾಯಕ್, ಓಕೆ. ರೇಖಾ HK answered it. Very good. Then Danish, Dancing Queen, Savita, Rahul, very good. Then Yashu, Dancing Queen again, Bhanushri, Bhavya B, Suvarna, Shivappa, Anand Hebbal, very good. Netravati, Sujata, fine. ಸೊ ದ ರೈಟ್ ಆನ್ಸರ್ ಈಸ್ ಹಿಯರ್ ಅನುಮಸ್ತಿಷ್ಕ, ಸೆರೆಬಲಂ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್ ಕ್ವಶನ್. ಮಿದುಳಿನ ಸಂರಕ್ಷಣೆಗಳಿಗಾಗಿ ಮೆದುಳನ್ನು ಆವರಿಸಿರುವ ಪದರಗಳ ನಡುವೆ ಇರುವ ದ್ರವ. ಮಿದುಳಿದೆ, ಮಿದುಳ ಸುತ್ತ ಏನಿದೆ? ಪದರಗಳಿವೆ. ಪದರಗಳ ನಡುವೆ ದ್ರವ ಇದೆ. ಆ ದ್ರವಕ್ಕೆ ನಾವೇನಂತ ಕರಿತೇವೆ? ಸೆರಿಬ್ರೋಸ್ಪೈನಲ್ ದ್ರವ, ಅಸ್ಥಿ ಮಜ್ಜೆ ದ್ರವ, ರಕ್ತ, ದುಗ್ಧರಸ. ಎಸ್, 5ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಮಕ್ಕಳೇ, ಬೇಗ ಹೇಳಿ. ಓಕೆ, ರೇಖಾ, ಸವಿತಾ ಆನ್ಸರ್ಡ್ ಇಟ್, ಫೈನ್. ಅಶ್ವಿನಿ ಗೌಡ, ಶಿವಮೂರ್ತಿ, ಅಯ್ಯು, ಮಹಾಲಕ್ಷ್ಮಿ, ಚಂದ್ರಕಲಾ ಆನ್ಸರ್ ಮಾಡಿಲ್ಲ. ರಾಹುಲ್, ಓಕೆ. ಭವ್ಯ, ಸಿಂಚನ, ಮನ್ನು, ಪೂರ್ವಿ, ಪವನ್ ಕುಮಾರ್, ಫೈನ್. ಸೊ ದ ರೈಟ್ ಆನ್ಸರ್ ಈಸ್ ಇಲ್ಲಿ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಕರಿತೇವೆ ಅದಕ್ಕೆ. ಸೆರಿಬ್ರೋಸ್ಪೈನಲ್ ದ್ರವ ಅಥವಾ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್. ನೆಕ್ಸ್ಟ್, ಬೆಳಕಿನಂತಹ ಪರಿಸರದ ಪ್ರಚೋದನೆಗೆ ಸಸ್ಯಗಳು ತೋರಿಸುವ ಪ್ರಕ್ರಿಯೆಗೆ ಹೀಗೆನ್ನುವರು. ಇವತ್ತು ನಾವು ಡಿಸ್ಕಸ್ ಮಾಡಿದೀವಿ ಇದನ್ನ. ಜಲಾನುವರ್ತನೆ, ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ, ರಾಸಾಯನಿಕ ಅನುವರ್ತನೆ. 5ನೇ ಪ್ರಶ್ನೆಗೆ ಉತ್ತರ, ಸಾರಿ 6ನೇ ಪ್ರಶ್ನೆ, 6ನೇದು. ಸುಜಾತ, ಪ್ರೀತಿ, ರೇಖಾ, ಅಮೂಲ್ಯ, ಓಕೆ. ಸಿಂಚನ, ಭವ್ಯ, ಸವಿತಾ, ಸುವರ್ಣ, ಧನುಷ್, ರಾಜೀವ್, ಸಿಂಚನ, ಅಶ್ವಿನಿ ಗೌಡ, ಡ್ರಾ ಟು ಲೈಫ್.
ದ ರೈಟ್ ಆನ್ಸರ್ ಈಸ್ ಹಿಯರ್ ದ್ಯುತಿ ಅನುವರ್ತನೆ, ಬೆಳಕಿನಂತಹ ಪ್ರಚೋದನೆ. ಬೆಳಕು ಅಂದ್ರೆ ದ್ಯುತಿ. ಈ ಕೆಳಗಿನ ಯಾವ ಸಸ್ಯದ ಚಲನೆಯು ಬೆಳವಣಿಗೆಯಿಂದ ಉಂಟಾಗುವುದಿಲ್ಲ? ಹೀರೆಕಾಯಿ ಬಳ್ಳಿ, ತೊಗರಿ ಸಸ್ಯ, ಗುಲಾಬಿ, ಮುಟ್ಟಿದರೆ ಮುನಿ ಸಸ್ಯ. ಏಳನೇ ಪ್ರಶ್ನೆಗೆ ಉತ್ತರ. ಏಳನೇ ಪ್ರಶ್ನೆಗೆ ಉತ್ತರ. ಓಕೆ. ಶಿವಮೂರ್ತಿ, ಶಿವಪ್ಪ, ಭವ್ಯ, ಸುಚಿತ್ರ, ಗೌರಿ, ಬಾಬು ನಾಯಕ್. ಫೈನ್. ಸೊ ದ ರೈಟ್ ಆನ್ಸರ್ ಇಸ್ ಮುಟ್ಟಿದರೆ ಮುನಿ ಸಸ್ಯ. ಸಸ್ಯದ ಬೆಳವಣಿಗೆಯನ್ನು ನಿಲ್ಲಿಸಲು ಈ ಹಾರ್ಮೋನು ಕಾರಣವಾಗತ್ತೆ. ಯಾವ ಹಾರ್ಮೋನ್ ಕಾರಣವಾಗತ್ತೆ? ಆಕ್ಸಿನ್, ಜಿಬ್ಬರ್ಲಿನ್, ಅಬ್ಸಿಸಿಕ್ ಆಮ್ಲ, ಸೈಟೋಕೈನಿನ್. ಹೇಳಿ ಮಕ್ಕಳೇ. ಎಂಟನೇ ಪ್ರಶ್ನೆಗೆ ಉತ್ತರ. ಇದು ಎಂಟನೇ ಪ್ರಶ್ನೆ. ಓಕೆ, ಯಾರು ಹೇಳಿದ್ರು ಮೊದಲಿಗೆ? ರೇಖಾ ಎಚ್ ಕೆ, ಸವಿತಾ ಜಿ, ವೆರಿ ಗುಡ್. ದೆನ್ ಪ್ರೀತಿ, ಗುಡ್. ಅಯ್ಯು, ಗುಡ್. ರಾಹುಲ್, ಗುಡ್. ದೆನ್ ಆಂಟೋನಿ, ಗುಡ್. ಸಿಂಚನ, ಸುಜಾತ, ಫೈನ್. ಸೊ ಆಪ್ಷನ್ ಸಿ ಅಬ್ಸಿಸಿಕ್ ಆಮ್ಲ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಮಕ್ಕಳೇ. ನೆಕ್ಸ್ಟ್ ನೋಡಿ. ಈ ಸಸ್ಯದ ಚಿತ್ರದಲ್ಲಿ ಗುರುತಿಸಲಾಗಿರುವ ಎ ಮತ್ತು ಬಿ ಪ್ರತಿನಿಧಿಸುವ ಅನುವರ್ತನಾ ಚಲನೆಯನ್ನ ಗಮನಿಸಿ. ಇಲ್ಲಿ ನೋಡಿ, ಎ ಈ ರೀತಿ ಬೆಳವಣಿಗೆಯನ್ನ ತೋರಿಸ್ತಾ ಇದೆ, ಬಿ ಈ ರೀತಿ ಬೆಳವಣಿಗೆಯನ್ನ ತೋರಿಸ್ತಾ ಇದೆ. ಇಲ್ಲಿ ಆಪ್ಷನ್ಸ್ ಅನ್ನ ನೋಡಿ. ಧನ ಗುರುತ್ವಾನುವರ್ತನೆ, ಋಣ ದ್ಯುತಿ ಅನುವರ್ತನೆ. ಧನ ದ್ಯುತಿ ಅನುವರ್ತನೆ, ಋಣ ಗುರುತ್ವಾನುವರ್ತನೆ. ಧನ ದ್ಯುತಿ ಅನುವರ್ತನೆ, ಧನ ಗುರುತ್ವಾನುವರ್ತನೆ. ಇಲ್ಲಿ ಧ ಆಗ್ಬೇಕು ಅದು. ಧನ ಗುರುತ್ವಾನುವರ್ತನೆ, ಋಣ ದ್ಯುತಿ ಅನುವರ್ತನೆ. ಯಾವುದು ಕರೆಕ್ಟ್ ಆಗಿದೆ ಇಲ್ಲಿ? ಒಂಬತ್ತನೇ ಪ್ರಶ್ನೆಗೆ ಉತ್ತರ ಡಿ. ಓಕೆ, ಡಿ ಯಾವ ರೀತಿ ಆಗತ್ತೆ ಮಕ್ಕಳೇ ಅದು? ಕರೆಕ್ಟ್ ಆಗಿ ನೋಡಿ. ಎ ಗುರುತ್ವಾನುವರ್ತನೆ ಇದೆನಾ, ಧನ ಗುರುತ್ವಾನುವರ್ತನೆ ಇದೆನಾ ಅದು? ಇಲ್ಲಿ ಕರೆಕ್ಟ್ ಆಗಿರೋದು ಅಂದ್ರೆ ಆಪ್ಷನ್ ಸಿ. ಧನದ್ಯುತಿ ಅನುವರ್ತನೆ ಅಂದ್ರೆ ಏನು? ಬೆಳಕಿನ ಕಡೆಗೆ ಬೆಳವಣಿಗೆ ಆಗ್ತಾ ಇದೆ, ಧನ. ಹೌದಾ? ಎ ಅಂದ್ರೆ ಕಾಂಡವನ್ನ ಅದು ಪ್ರತಿಬಿಂಬಿಸ್ತಾ ಇದೆ, ಬಿ ಬೇರನ್ನ ಪ್ರತಿಬಿಂಬಿಸ್ತಾ ಇದೆ, ಬಿ ಧನ ಗುರುತ್ವಾನುವರ್ತನೆ ಕಡೆ ಇದೆ. ಅಂದ್ರೆ ಗುರುತ್ವಾಕರ್ಷಣೆ, ಗುರುತ್ವ ಬಲಕ್ಕೆ, ಬಲದ ಸಹಾಯದಿಂದ ಅಥವಾ ಬಲದ ಕಡೆಗೆ ಅದರ ಬೆಳವಣಿಗೆ ಆಗ್ತಾ ಇದೆ. ಸೊ ಧನದ್ಯುತಿ ಅನುವರ್ತನೆ ಮತ್ತೆ ಧನ ಗುರುತ್ವಾನುವರ್ತನೆ ಅನ್ನೋದು ಇಲ್ಲಿ ಆನ್ಸರ್ ಆಗತ್ತೆ. ಇನ್ನು ಸಸ್ಯವೊಂದು ಬೆಳೆದು ಎತ್ತರವಾಗಲು ಈ ಹಾರ್ಮೋನು ಕಾರಣ. ಎತ್ತರವಾಗುವುದಕ್ಕೆ ಯಾವ ಹಾರ್ಮೋನ್ ಕಾರಣ? ಅಡ್ರಿನಲಿನ್, ಬೆಳವಣಿಗೆಯ ಹಾರ್ಮೋನು, ಜಿಬ್ಬರ್ಲಿನ್, ಅಬ್ಸಿಸಿಕ್ ಆಮ್ಲ. ಅವ್ರು ಹೇಳ್ತಿರೋದು ಸಸ್ಯಗಳಲ್ಲಿ. ಸಸ್ಯಗಳಲ್ಲಿ. 10ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಎಸ್, ಬೇಗ. ಸಿ,
ಜಿಬ್ಬರ್ಲಿನ್, ವೆರಿ ಗುಡ್. ಜಿಬ್ಬರ್ಲಿನ್ ಅನ್ನೋದು ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ನೆಕ್ಸ್ಟ್, ಈ ಕೆಳಗಿನ ಯಾವ ಹಾರ್ಮೋನ್ ಅನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್, ಅಂದ್ರೆ ತುರ್ತು ಪರಿಸ್ಥಿತಿ, ಶಾಕಿಂಗ್ ಅಲ್ಲಿ, ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗತ್ತೆ. ಯಾವ್ದಿದು? ಯಾವ ಹಾರ್ಮೋನ್ಗೆ ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೇವೆ? ಎ ಥೈರಾಕ್ಸಿನ್, ಬಿ ಇನ್ಸುಲಿನ್, ಸಿ ಅಡ್ರಿನಲಿನ್, ಡಿ ಪ್ಯಾರಾಥಾರ್ಮೋನ್. ಹೇಳಿ. ಅಡ್ರಿನಲಿನ್, ವೆರಿ ಗುಡ್. ಅಡ್ರಿನಲಿನ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪಾದಿಸಲು ಇದು ಅವಶ್ಯಕತೆ. ನಾನು ಹೇಳ್ದೆ, ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ತಯಾರು ಮಾಡತ್ತೆ. ಅದಕ್ಕೆ ಯಾವ ಖನಿಜ ಇರಬೇಕು? ಎ ಅಯೋಡಿನ್, ಬಿ ಬ್ರೋಮಿನ್, ಸಿ ಕ್ಯಾಲ್ಸಿಯಂ, ಡಿ ಕಬ್ಬಿಣ. ಹನ್ನೆರಡನೇ ಪ್ರಶ್ನೆ. ವೆರಿ ಗುಡ್. ಸಿಂಚನ ಆನ್ಸರ್ಡ್ ಇಟ್ ಕರೆಕ್ಟ್ಲಿ, ಐ ಗೆಸ್. ಒನ್ ಸೆಕೆಂಡ್. ಯಲ್ಲಪ್ಪ, ರಾಹುಲ್, ಸಿಂಚನ. Okay. So the right answer is here iodine, option A. Option A ಅನ್ನೋದು ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವ ಕ್ರಿಯೆಯ ಮೂಲಕ ಸ್ತನಿಗಳು ತಮ್ಮ ದೇಹದಲ್ಲಿನ ಹೆಚ್ಚಿನ ಪ್ರಮಾಣದ ಸಾರಜನಕವನ್ನು ಹೊರಹಾಕುತ್ತವೆ ಅಂತ ಕೇಳಿದ್ದಾರೆ? ನೈಟ್ರೋಜನ್, ಮೂತ್ರ ಉತ್ಪಾದನೆ. ಈ ಗ್ರಂಥಿಯು ಅಸಮತೋಲಿತ ಸ್ರವಿಕೆಯಿಂದ ದೈತ್ಯತೆ ಮತ್ತು ಕುಬ್ಜತೆಗಳೆಂಬ ರೋಗಗಳು ಉಂಟಾಗುತ್ತವೆ. ಈ ಗ್ರಂಥಿಯ ಅಸಮತೋಲಿತ ಸ್ರವಿಕೆಯಿಂದಾಗಿ, ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಈ ಒಂದು ಗ್ರಂಥಿ ಕೆಲಸ ಮಾಡದೆ ಹೋದ್ರೆ, ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ಡ್ ಆಗಿ ಪ್ರಮಾಣದ ತಕ್ಕಂತೆ ಬಿಡುಗಡೆ ಮಾಡದೆ ಹೋದ್ರೆ, ಹೆಚ್ಚಿಗೆ ಬಿಡುಗಡೆ ಮಾಡಿದ್ರೆ, ಕಡಿಮೆ ಬಿಡುಗಡೆ ಮಾಡಿದ್ರೆ ಯಾವ ರೋಗ ಬರುತ್ತೆ? ಯಾವ ಗ್ರಂಥಿ ಅದು? ಕುಬ್ಜತೆ ಮತ್ತೆ ದೈತ್ಯತೆ ಯಾವ ಗ್ರಂಥಿಯಿಂದ ಆಗತ್ತೆ ಅದು? ಹಾರ್ಮೋನು, ಬೆಳವಣಿಗೆ ಹಾರ್ಮೋನು. ಯಾವ ಗ್ರಂಥಿ ಉತ್ಪತ್ತಿ ಮಾಡುತ್ತೆ ಬೆಳವಣಿಗೆ ಹಾರ್ಮೋನ್ ಅನ್ನ? ಡ್ಯಾನ್ಸಿಂಗ್ ಕ್ವೀನ್. ಎ ನೋ. ಶ್ರೇಯಸ್, ಎಕ್ಸಾಕ್ಟ್ಲಿ. ಆಪ್ಷನ್ ಡಿ ಪಿಟ್ಯೂಟರಿ ಗ್ರಂಥಿ. ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಏನ್ ಹೇಳ್ತೇವೆ ಅದು ಉತ್ಪತ್ತಿ ಮಾಡತ್ತೆ. ಪ್ರೌಢಾವಸ್ಥೆಯಲ್ಲಿ ಗಂಡು ಮಕ್ಕಳಲ್ಲಿ ಉಂಟಾಗುವ ದೈಹಿಕ ಲಕ್ಷಣಗಳಿಗೆ ಯಾವ ಹಾರ್ಮೋನು ಕಾರಣ? ಎ ಥೈರಾಕ್ಸಿನ್, ಬಿ ಟೆಸ್ಟೋಸ್ಟಿರಾನ್, ಸಿ ಅಡ್ರಿನಲಿನ್, ಡಿ ಈಸ್ಟ್ರೋಜನ್ और ಈಸ್ಟ್ರೊಡಾಯಿನ್. 15ನೇ ಪ್ರಶ್ನೆ. ಬೇಗ ಆನ್ಸರ್ ಮಾಡಿ. ರಾಜೀವ್, ಓಕೆ. ಸಿಂಚನ, ವೆರಿ ಗುಡ್. ಸೊ ಆಪ್ಷನ್ ಬಿ ಟೆಸ್ಟೋಸ್ಟಿರಾನ್, ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್. ಮೇದೋಜೀರಕ ಗ್ರಂಥಿಯು ಉತ್ಪಾದಿಸುವ ಈ ಕೆಳಗಿನ ಹಾರ್ಮೋನು ಮಧುಮೇಹ ರೋಗ ಬರದಂತೆ ತಡೆಯುತ್ತೆ. ಎ ಗ್ಲುಕಗಾನ್, ಬಿ ಇನ್ಸುಲಿನ್, ಸಿ ಥೈರಾಕ್ಸಿನ್, ಡಿ ಅಡ್ರಿನಲಿನ್. ಯಾವ ಗ್ರಂಥಿ, ಯಾವ ಹಾರ್ಮೋನ್ ಇದು? 16ನೇ ಪ್ರಶ್ನೆಗೆ ನಿಮ್ಮ ಉತ್ತರ? ಆಶಾ 15 ಬಿ. ಓಕೆ, ಕರೆಕ್ಟ್. 16ನೇ ಪ್ರಶ್ನೆ. ಡ್ಯಾನ್ಸಿಂಗ್ ಕ್ವೀನ್, ಬಿ. ವೆರಿ ಗುಡ್. ಆಪ್ಷನ್ ಬಿ ಇನ್ಸುಲಿನ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, ಪರಾವರ್ತಿತ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವ ಭಾಗ. ಈ ರಿಫ್ಲೆಕ್ಸ್ ಆಕ್ಷನ್ ಅಂತ ಏನ್ ಹೇಳಿದ್ವಿ, ಅದನ್ನ ನಿಯಂತ್ರಣ ಮಾಡಲು ಅಥವಾ ಅದನ್ನ ನಿಯಂತ್ರಿಸೋ ಭಾಗ ಯಾವುದು? ಪಾನ್ಸ್, ಮೆದುಳು ಬಳ್ಳಿ, ಮೆಡ್ಯುಲಾ. ಹೇಳಿ. 17ನೇ ಪ್ರಶ್ನೆ. ಬಾಬು ನಾಯಕ್ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಮೆದುಳು ಬಳ್ಳಿ,
ಆಪ್ಷನ್ ಸಿ ಮೆದುಳು ಬಳ್ಳಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಈ ಪಾಠದ 2 ಅಂಕಗಳ ಪ್ರಶ್ನೆಯನ್ನ ನಾವು ಇನ್ನು ಡಿಸ್ಕಸ್ ಮಾಡಬೇಕು. 2 ಅಂಕಗಳ ಪ್ರಶ್ನೆಯನ್ನ ನಾಳೆ 2 ಮತ್ತು 3 ಅಂಕಗಳ ಪ್ರಶ್ನೆಯನ್ನ ನಾಳೆ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಅದಾದ್ಮೇಲೆ ಇನ್ನೊಂದು ಹೊಸ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಫೈನ್. So let me end up the session here. Have a nice day. Take care. Bye bye.